ನಮಸ್ಕಾರ. ಪಬ್ಲಿಕ್ ಎಕ್ಸ್‌ಪ್ರೆಸ್ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಮೊದಲಿಗೆ ಹೆಡ್ಲೈನ್ಸ್. ಸಾಲುಮರದ ತಿಮ್ಮಕ್ಕ ಇಂದು ವಿಧಿವಶ. ವಯೋಸಹಜ ಅನಾರೋಗ್ಯದಿಂದ ಬಳಲುತ್ತಿದ್ದ ವೃಕ್ಷಮಾತೆ. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನ. ಕರ್ನಾಟಕ ವಿಧಾನಸಭಾ ಚುನಾವಣೆ ಸಿದ್ಧತೆ. ಬಿಜೆಪಿ ಜೆಡಿಎಸ್ ಒಟ್ಟಾಗಿ ಚುನಾವಣೆಯನ್ನು ಎದುರಿಸುತ್ತೇವೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹೇಳಿಕೆ. ಹದಿನೇಳು ಸಾವಿರ ಮುಸಲ್ಮಾನ ಹೆಣ್ಣು ಮಕ್ಕಳು ಧರ್ಮಸ್ಥಳದಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಯಾವುದಾದರೂ ಸಂಸ್ಥೆ ವಿರುದ್ಧ ಮಾತನಾಡುವಾಗ ಜನರು ಸುಮ್ಮನೆ ಇರಬಾರದು. ರಾಷ್ಟ್ರೀಯ ಚಿಂತಕ ತನ್ವೀರ್ ಅಹಮದ್ ಕಿಡಿ. ವಯೋಸಹಜ ಅನಾರೋಗ್ಯದಿಂದ ಬಳಲುತ್ತಿದ್ದ ಸಾಲುಮರದ ತಿಮ್ಮಕ್ಕ ಬೆಂಗಳೂರಿನ ಜಯನಗರದ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. 1911 ಜೂನ್ 30ರಂದು ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನಲ್ಲಿ ಜನಿಸಿದ ಸಾಲುಮರದ ತಿಮ್ಮಕ್ಕನವರು ತಂದೆ ಚಿಕ್ಕರಂಗಯ್ಯ, ತಾಯಿ ವಿಜಯಮ್ಮ. ಶಾಲೆಗೆ ಹೋಗಲು ಸಾಧ್ಯವಾಗದಿದ್ದ ಕಾರಣ ತಿಮ್ಮಕ್ಕ ಮೊದಲು ದನ ಕರುಗಳನ್ನು ಮೇಯಿಸುತ್ತಿದ್ದರು. ನಂತರ ಹತ್ತಿರದ ಒಂದು ಕಲ್ಲು ಗಣಿಯಲ್ಲಿ ದಿನಕೂಲಿ ನೌಕರರಾಗಿ ಕೆಲಸ ಮಾಡಿದರು. ಇವರು ಚಿಕ್ಕಯ್ಯ ಎಂಬ ಒಬ್ಬ ದನ ಕಾಯುವವರನ್ನ ಸುಮಾರು 12 ವರ್ಷದ ವಯಸ್ಸಿನಲ್ಲಿ ಮದುವೆಯಾದರು. ಮದುವೆಯಾಗಿ ಅದೆಷ್ಟೋ ವರ್ಷಗಳಾದರೂ ತಿಮ್ಮಕ್ಕ ಅವರಿಗೆ ಮಕ್ಕಳಾಗಿರಲಿಲ್ಲ. ಹೀಗಾಗಿ ತಿಮ್ಮಕ್ಕ ಮಕ್ಕಳಿಲ್ಲದ ದುಃಖವನ್ನು ಮರೆಯಲು ರಸ್ತೆಯ ಬದಿಗಳಲ್ಲಿ ಆಲದ ಸಸಿಗಳನ್ನು ನೆಡಲು ಆರಂಭಿಸಿದರು. ತಮ್ಮ ಗಂಡನೊಂದಿಗೆ ಸೇರಿ ಸುಮಾರು 4 ಕಿಲೋಮೀಟರ್ ರಸ್ತೆಯ ಬದಿಯಲ್ಲಿ 385 ಆಲದ ಸಸಿಗಳನ್ನು ನೆಟ್ಟಿದ್ದು ಒಟ್ಟು 8,000ಕ್ಕೂ ಹೆಚ್ಚು ಮರಗಳನ್ನು ಬೆಳೆಸಿದ್ದಾರೆ. ಇವುಗಳನ್ನು ಮಕ್ಕಳಂತೆ ನೋಡಿಕೊಂಡಿದ್ದಾರೆ. ತಮ್ಮ ಈ ಕಾರ್ಯವೈಖರಿಗೆ ಅವರಿಗೆ ಸಾಲುಮರದ ತಿಮ್ಮಕ್ಕ ಎಂಬ ಹೆಸರು ಬಂದಿದೆ. ತಿಮ್ಮಕ್ಕನವರು 1950ರಲ್ಲಿ ರಾಮನಗರ ಜಿಲ್ಲೆಯ ಹುಲಿಕಲ್ ಮತ್ತು ಕುದೂರು ನಡುವೆ ರಸ್ತೆ ಬದಿಯಲ್ಲಿ ಆಲದ ಗಿಡಗಳನ್ನು ನೆಡಲು ಪ್ರಾರಂಭಿಸಿದರು. ತಮ್ಮ ಬಡತನದಿಂದಾಗಿ ಅವರು ಗಿಡಗಳಿಗೆ ನೀರುಣಿಸಲು ಬಹಳ ದೂರದಿಂದ ನೀರನ್ನು ತರುತ್ತಿದ್ದರು ಮತ್ತು ಅವುಗಳನ್ನು ಪ್ರಾಣಿಗಳಿಂದ ರಕ್ಷಿಸಲು ಮುಳ್ಳಿನ ಗಿಡಗಳಿಂದ ಬೇಲಿ ಹಾಕುತ್ತಿದ್ದರು. ತಮ್ಮ ಜೀವನವನ್ನು ಪರಿಸರ ಸಂರಕ್ಷಣೆಗೆ ಮುಡಿಪಾಗಿಟ್ಟರು. ಇವರ ಈ ಸಾಧನೆಗೆ ಹಲವಾರು ಗೌರವ ಪ್ರಶಸ್ತಿ ಲಭಿಸಿವೆ. 1996ರಲ್ಲಿ ಭಾರತದ ರಾಷ್ಟ್ರೀಯ ನಾಗರಿಕ ಪ್ರಶಸ್ತಿ, 2019ರಲ್ಲಿ ಭಾರತ ಸರ್ಕಾರದಿಂದ ಪದ್ಮಶ್ರೀ ಪ್ರಶಸ್ತಿ, 2020ರಲ್ಲಿ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯವು ಗೌರವ ಡಾಕ್ಟರೇಟ್ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಅಮೆರಿಕದಲ್ಲಿ ಪರಿಸರ ಶಿಕ್ಷಣಕ್ಕಾಗಿ ಇವರ ಹೆಸರಿನಲ್ಲಿ ತಿಮ್ಮಕ್ಕ ರಿಸೋರ್ಸಸ್ ಫಾರ್ ಎನ್ವಿರಾನ್ಮೆಂಟಲ್ ಎಜುಕೇಷನ್ ಎಂಬ ಸಂಘಟನೆಯನ್ನು ಸ್ಥಾಪಿಸಲಾಗಿದೆ. ಸಾಲುಮರದ ತಿಮ್ಮಕ್ಕ ಅವರು ತಮ್ಮ ಕಾಯಕದಿಂದ ಜಗತ್ತಿನಾದ್ಯಂತ ಅನೇಕರಿಗೆ ಸ್ಫೂರ್ತಿಯಾಗಿದ್ದಾರೆ. ಅವರು ಪರಿಸರ ಸಂರಕ್ಷಣೆಗೆ ನೀಡಿದ ಕೊಡುಗೆಯನ್ನು ಎಂದೆಂದಿಗೂ ನೆನಪಿಸಿಕೊಳ್ಳಲಾಗುತ್ತದೆ. ಇಂದು ಅವರು ನಮ್ಮ ಜೊತೆ ಇಲ್ಲದಿರಬಹುದು, ಆದರೆ ಅವರ ಕಾರ್ಯ ಎಂದಿಗೂ ಚಿರಸ್ಮರಣೀಯವಾಗಿದೆ. 2028ರ ಕರ್ನಾಟಕ ವಿಧಾನಸಭಾ ಚುನಾವಣೆಯನ್ನು ಬಿಜೆಪಿ ಜೆಡಿಎಸ್ ಒಟ್ಟಾಗಿ ಎದುರಿಸುತ್ತೇವೆ ಎಂದು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹೇಳಿದರು. ಇವತ್ತಿನ ಬಿಹಾರದ ಚುನಾವಣೆಯ ವಿಧಾನಸಭೆ ಫಲಿತಾಂಶದ ಸಂದೇಶ ಸ್ಥಳೀಯ ಸಂಸ್ಥೆ ಚುನಾವಣೆಗಳ ಫಲಿತಾಂಶದ ಬಗ್ಗೆ ನಾನು ವಿಶ್ಲೇಷಣೆ ಮಾಡಲಿಕ್ಕೆ ಹೋಗೋದಿಲ್ಲ. ಆದರೆ ಕರ್ನಾಟಕ ರಾಜ್ಯದಲ್ಲಿ 2028ಕ್ಕೆ ವಿಧಾನಸಭೆ ಚುನಾವಣೆಯ ಪ್ರಕ್ರಿಯೆಗಳೇನು ಪ್ರಾರಂಭ ಆಗ್ತದೆ. ಇವತ್ತಿನ ಬಿಹಾರದ ಚುನಾವಣಾ ಫಲಿತಾಂಶ
ಕರ್ನಾಟಕದಲ್ಲಿ ಮರುಕಳಿಸುತ್ತೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಕಾರಣ, ರಾಜ್ಯದಲ್ಲಿ ಕಳೆದ 2.5 ವರ್ಷದ ಕಾಂಗ್ರೆಸ್ನ ಆಡಳಿತದಿಂದ ರಾಜ್ಯದ ಅಭಿವೃದ್ಧಿಗೆ ಈ ಒಂದು ರಾಜ್ಯದ ಸರ್ಕಾರ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿರ್ತಕ್ಕಂಥದ್ದು ಒಂದು ಕಡೆ. ಕಳೆದ 2.5 ವರ್ಷದಲ್ಲಿ ನಾಯಕತ್ವದ ಬದಲಾವಣೆಗೆ ಸಂಬಂಧಪಟ್ಟಾಗೇ ಪ್ರತಿದಿನ ಪ್ರತಿ ಕ್ಷಣ ಆ ಪಕ್ಷದಲ್ಲಿ ನಡೀತಾ ಇರ್ತಕ್ಕಂಥ ಬೆಳವಣಿಗೆ ಏನಿದೆ, ಜನತೆಯಲ್ಲಿ ನಿಜಕ್ಕೂ ಭ್ರಮನಿರಸದವರಾಗಿದ್ದಾರೆ. 136 ಸ್ಥಾನಗಳನ್ನು ಅವರಿಗೆ ಕೊಟ್ಟಂಥದ್ದು ಒಂದು ಉತ್ತಮವಾದಂಥ ಸರ್ಕಾರ ತರ್ಬೋದು ಅಂತಕ್ಕಂಥ ಒಂದು ನಿರೀಕ್ಷೆಯಿಂದ ಕೊಟ್ಟಂಥ ಮತ ಏನಿದೆ, ಜನತೆಗೆ ದ್ರೋಹ ಮಾಡಿದ್ದಾರೆ. ಈ 2.5 ವರ್ಷದ ಅವರ ಆಡಳಿತ ನೋಡಿದಾಗ ಕರ್ನಾಟಕದ ಜನತೆಯೂ ಸಹ ಚುನಾವಣೆ ಎಂದು ಬರುತ್ತೆ ಅಂತಕ್ಕಂಥದ್ದನ್ನು ಕಾಯ್ತಾ ಇದ್ದಾರೆ. ನನ್ನ ಅಭಿಪ್ರಾಯದಲ್ಲಿ ಅವರು ಎಷ್ಟೇ ಚುನಾವಣೆಯಲ್ಲಿ ಆರ್ಥಿಕವಾಗಿ ಎಷ್ಟು ಪ್ರಮಾಣದಲ್ಲಿ ಹಣ ಖರ್ಚು ಮಾಡ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಏನೇ ಮಾಡಿದ್ರು ಈಗಾಗಲೇ ಮಾನಸಿಕವಾಗಿ ಜನತೆ ಮತದಾರರು ಸಿದ್ಧರಾಗಿದ್ದಾರೆ. ನನ್ನ ವೈಯಕ್ತಿಕವಾದಂಥ ಒಂದು ರಾಜಕೀಯದ ಅನುಭವದಲ್ಲಿ ಹೇಳೋದಾದರೆ, ಇವತ್ತು 243 ಕ್ಷೇತ್ರಗಳಲ್ಲಿ 205 ಸ್ಥಾನವನ್ನು ಮುಂದೋಗಿರ್ತಕ್ಕಂಥದ್ದೇನಿದೆ, ಒಂದು ದಾಖಲೆ ನಿರ್ಮಾಣ ಆಗಿದೆ. ಆ ದಾಖಲೆಯನ್ನು BJP ಮತ್ತು JDS ಎರಡೂ ಒಂದು ಧ್ವನಿಯಾಗಿ ನಾವು ಹೋಗ್ತಕ್ಕಂಥ ಒಂದು ವಾತಾವರಣದಲ್ಲಿ ವೇದಿಕೆ ಸಿದ್ಧ ಆಗಿದೆ ಅಂತ ಎಲ್ಲ ಸಿದ್ಧ ಆಗಿದೆ. ಬಹುಶಃ ಈ ದಾಖಲೆಯನ್ನು ಕರ್ನಾಟಕದ ಜನತೆ ಕರ್ನಾಟಕದ ಫಲಿತಾಂಶದಲ್ಲಿ ಮುರಿತಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಅಶೋಕ ಸ್ತಂಭದಲ್ಲಿ 4 ಸಿಂಹಗಳಿರ್ತವೆ, 4ನೇದು ಕಾಣಲ್ಲ. ಆ 4ನೇ ಸಿಂಹವೇ ಪ್ರೀತಿ ಮಾಡೋ ಜನ. ಅವರು ಯಾವತ್ತು ಎದ್ದು ಬರ್ತಾರೋ ಅವತ್ತು ಸಂಗ್ರಾಮ ಎಂದು ರಾಷ್ಟ್ರೀಯ ಚಿಂತಕ ರಾಜಕೀಯ ಮುಖಂಡ ತನ್ವೀರ್ ಅಹಮದ್ ಹೇಳಿದರು. ನವೆಂಬರ್ 18ರಂದು ಧರ್ಮಸ್ಥಳ ಲಕ್ಷ ದೀಪೋತ್ಸವ ಸಂದರ್ಭದಲ್ಲಿ ಸರ್ವಧರ್ಮ ಸಮ್ಮೇಳನ ಹಿನ್ನೆಲೆ ಧರ್ಮಸ್ಥಳ ಸರ್ವಧರ್ಮ ಸಮ್ಮೇಳನ ಅತಿಥಿಯಾಗಿ ರಾಷ್ಟ್ರೀಯ ಚಿಂತಕ ರಾಜಕೀಯ ಮುಖಂಡ ತನ್ವೀರ್ ಅಹಮದ್ ಆಯ್ಕೆಯಾಗಿದ್ದು ಬೆಂಗಳೂರಿನಿಂದ ಧರ್ಮಸ್ಥಳಕ್ಕೆ ಕಾಲ್ನಡಿಗೆಯಲ್ಲಿ ಹೋಗುತ್ತಿದ್ದಾರೆ. ಈ ವೇಳೆ ಹಾಸನ ಬೇಲೂರು ರಸ್ತೆಯಲ್ಲಿ ಧರ್ಮಸ್ಥಳದ ಬಗ್ಗೆ ಮಾತನಾಡಿದ ಇವರು, ಅಶೋಕ ಸ್ತಂಭದಲ್ಲಿ 4 ಸಿಂಹವಿರುತ್ತದೆ, 4ನೇದು ಕಾಣಲ್ಲ. ಆ 4ನೇ ಸಿಂಹವೇ ಪ್ರೀತಿ ಮಾಡೋ ಜನ. ಅವರು ಯಾವತ್ತು ಎದ್ದು ಬರ್ತಾರೋ ಅವತ್ತು ಸಂಗ್ರಾಮ. ಕಾವಂದರ ಬಗ್ಗೆ ನಾವು ಚಿರಋಣಿ. ಆ ಸಂಸ್ಥೆ ಕೊಟ್ಟಿರೋ ಕೊಡುಗೆ ಬಗ್ಗೆ ಮಾತನಾಡಲು ಮಾತ್ರ ಹೋಗ್ತಿದ್ದೇವೆ. ಧರ್ಮಸ್ಥಳವನ್ನು 4-5 ಕಿಡಿಗೇಡಿಗಳು ಟಾರ್ಗೆಟ್ ಮಾಡಿದ್ದಾರೆ ಎಂದು ಹೇಳಬಯಸುತ್ತೇನೆ. ಅವರ ಹೊಟ್ಟೆ ಕಿಚ್ಚಿಗೆ ಈ ಕೆಲಸ ಮಾಡ್ತಿದ್ದಾರೆ. ಅವರ ಹೊಟ್ಟೆ ಕಿಚ್ಚು ಕೇಳೋಕೆ ಹೋಗ್ತಿದ್ದೀವಿ. ನಾನು ಬರುವಾಗ ಯಾರು ಧರ್ಮಸ್ಥಳ ಬಗ್ಗೆ ವಿರುದ್ಧ ಮಾತನಾಡಲಿಲ್ಲ. 1001 ಕೆರೆ ಪುನರ್ ನಿರ್ಮಾಣ ಮಾಡಿದ್ದಾರೆ. ನಾನು ಮುಸಲ್ಮಾನ. ನನಗೆ ನನ್ನ ಧರ್ಮದ ಮೇಲೆ ಅಪಾರ ಗೌರವ ಇದೆ. ಹೆಮ್ಮೆಯ ಮುಸಲ್ಮಾನನಾಗಿ ಹೇಳ್ತಿದ್ದೇನೆ. 17,000 ಮುಸಲ್ಮಾನ ಹೆಣ್ಣುಮಕ್ಕಳು ಈ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಕಲಿತಿದ್ದಾರೆ. ಯಾರಾದರೂ ನೀನು ಮುಸಲ್ಮಾನ, ಕ್ರೈಸ್ತ, ಹಿಂದೂ ಅಂತ ಕೇಳಿದ್ರಾ? ಮುಸಲ್ಮಾನ ಹೆಣ್ಣು ಮಕ್ಕಳಿಗೂ ವಿದ್ಯಾಭ್ಯಾಸದ ಭಿಕ್ಷೆ ಕೊಡ್ತಿದ್ದಾರೆ ಈ ಸಂಸ್ಥೆ. ನನ್ನಿಂದಲೂ ಈ ಸಂಸ್ಥೆ ಬಗ್ಗೆ ಮಾಹಿತಿ ಹೋಗಲಿ ಅಂತ ನಾನು ಪಾದಯಾತ್ರೆ ಮಾಡ್ತಿದ್ದೀನಿ. ಮೊದಲು ಅವರು SITಗೆ ಕೊಡಿ ಎಂದರು, ಕೊಟ್ಟಾಯಿತು. SITಯಲ್ಲಿ ಏನು ಬುರುಡೆ ಬಂತು ಅಂತ ವಿಶ್ವದ ಚಾನಲ್ ಬಂದಿದ್ದವಲ್ಲ, ಅದಕ್ಕೂ ಗೊತ್ತಾಯಿತು ಏನೂ ಇಲ್ಲ ಅಂತ. ಇವಾಗ ಅವರು ಹೇಳ್ತಿದ್ದಾರೆ SIT ಮೇಲೆ ನಂಬಿಕೆ ಇಲ್ಲ ಅಂತ. ಯಾರು ಕೊಡಬೇಕು? ಮೊದಲೇ ಕಾವಂತರು ಇದನ್ನು CBIಗೆ ನೀಡಿ ಅಂದರು. ಆದರೆ ಈ 5 ಜನರನ್ನು ಸೀರಿಯಸ್ ಆಗಿ ತಗೋಬೇಕಾಗುತ್ತದೆ. 140 ಕೋಟಿ ಜನ ಇರುವ ಜಾಗದಲ್ಲಿ ಈ 5 ಜನ ಅಲ್ಲಿ ಬುರುಡೆ ಇದೆ, ಇಲ್ಲಿದೆ ಅಂತ ಹೇಳಿದರು. ಈಗ ಅವರೇ ಕೇಸ್ ಆಗಿ ಈಗ ಕೇಸ್ ಹಿಂಪಡೆಯುತ್ತಿದ್ದಾರೆ. ಅವರನ್ನು ಕೇಳಬೇಕು. ಧರ್ಮಸ್ಥಳ ಪುಣ್ಯ ಭೂಮಿಯಲ್ಲಿ ಹಾಕಿದರೆ ಜ್ಞಾನ ಸಿಗುತ್ತೆ ನಿಮಗೆ. ಸರ್ವ ಜನಾಂಗದ ಶಾಂತಿ ತೋಟದ ಸಂಸ್ಕೃತಿ ಸಿಗುತ್ತೆ. ಕೊನೆಗೆ ಸತ್ಯ ಹೊರ ಬರಲೇಬೇಕು. ಅದಕ್ಕೆ ನಾವೆಲ್ಲ ಪ್ರಯತ್ನ ಮಾಡಲೇಬೇಕು.
ಕಿಡಿಗೇಡಿಗಳಿಗೆ ಸೂಕ್ತವಾದ ಶಿಕ್ಷೆ ಕೊಟ್ಟೇ ಕೊಡಬೇಕು. ನೇರವಾಗಿ 7 ಲಕ್ಷ ಜನಕ್ಕೆ ಸ್ಫೂರ್ತಿ ಈ ಸಂಸ್ಥೆ. ಪರಿವಾರದ 24 ಲಕ್ಷ ಜನ ಹಾಗೆ 72 ಲಕ್ಷ ಪರೋಕ್ಷ ಸಹಾಯ ಪಡೆದಿದ್ದಾರೆ. ಟಿವಿ ಮೂಲಕ ಹೇಳ್ತಿದ್ದೇನೆ, ಯಾವುದಾದರೂ ಸಂಸ್ಥೆ ವಿರುದ್ಧ ಮಾತನಾಡುವಾಗ 4ನೇ ಸಿಂಹ ಜನ ಸುಮ್ಮನೆ ಇರಬಾರದು ಎಂದು ಕಿಡಿಕಾರಿದರು. ಕಟ್ಟಾಕಕ್ಕೆ ಆ ಸಂಸ್ಥೆಯನ್ನು ಮುರಿಯೋಕ್ಕೋಸ್ಕರ ಒಂದು ಪ್ರಯತ್ನ ನೀಡುತ್ತೆ. ನೋಡಿ, ನಾನು ಒಂದು ಮಾತು ಯಾವತ್ತೂ ಹೇಳ್ತೀನಿ, ನಮ್ಮ ಅಶೋಕ ಸ್ತಂಭದಲ್ಲಿ 4 ಸಿಂಹಗಳಿವೆ. ಈ 4ನೇ ಸಿಂಹ ಕಾಣಿಸಲ್ಲ. 4ನೇ ಸಿಂಹ ಯಾರಂದರೆ ಪ್ರೀತಿ ಮಾಡೋರು. ಸುಮ್ಮನೆ ಇರ್ತಾರೆ. ಯಾವತ್ತು ಅವರು ಎದ್ದು ಬರ್ತಾರೆ ಆವತ್ತಿಂದ ಸಂಗ್ರಾಮ ಪ್ರಾರಂಭ. ನಾವು ಈ ಒಳ್ಳೆ ಸಂಸ್ಥೆ ಬಗ್ಗೆ, ಕಾವಂತರ ಬಗ್ಗೆ ನಮಗಿರುವ ಒಂದು ಭಕ್ತಿಯ ನೋಡೋಕ್ಕೆ ಮತ್ತು ಆ ಸಂಸ್ಥೆಗೆ ಚಿರಸ್ಮರಣೀಯಾಗಿದ್ದೀವಿ. ಆ ಸಂಸ್ಥೆ ಕೊಟ್ಟಿರೋ ಕೊಡುಗೆ ಬಗ್ಗೆ ಮಾತಾಡೋಕ್ಕೆ ಮಾತ್ರ ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗಿ ಸರ್ವ ಜನಾಂಗದ ಶಾಂತಿಯ ತೋಟ ನಮ್ಮ ಕರ್ನಾಟಕಕ್ಕೆ ಒಳ್ಳೆಯದಾಗಲಿ, ಕರ್ನಾಟಕದ ಜನರಿಗೆ ಒಳ್ಳೆಯದಾಗಲಿ, ಭಾರತ ಇನ್ನು ಬೆಳೀಲಿ ಅಂತ ಕೇಳ್ಕೊಳ್ತಾ ಇದ್ದೀವಿ. ಧರ್ಮಸ್ಥಳ ಯಾಕೆ ನಾವು ಟಾರ್ಗೆಟ್ ಮಾಡಿದ್ವಿ ಅಂತ ಹೇಗೆ ನೀವು ಕೇಳಿದರೆ, ಧರ್ಮಸ್ಥಳನ ಯಾಕೆ ಒಂದು 4-5 ಕಿಡಿಗೇಡಿಗಳು ಟಾರ್ಗೆಟ್ ಮಾಡಿದ್ರು ಅಂತ ಅವ್ರು ಕೇಳಬೇಕಾಗತ್ತೆ. ಯಾಕೆ ಮಾಡಿದ್ರು? ಹೊಟ್ಟೆ ಕಿಚ್ಚು. ನಮ್ಮ ಕುವೆಂಪು ಅವರು ಹೇಳಿದಾರಿಲ್ಲ, ಸತ್ತಂತಿಹರನ್ನು ಬಡದೆಚ್ಚರಿಸು, ಕಚ್ಚಾಡುವವರನ್ನು ಕೂಡಿಸು, ಹೊಟ್ಟೆ ಕಿಚ್ಚಿಗೆ ಕಣ್ಣೀರು ಸುರಿಸು ಅಂತ. ಅವ್ರ ಹೊಟ್ಟೆ ಕಿಚ್ಚಿನ ನಾವು ಹೇಳಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ, ಈ ಜನರ ಹತ್ರ ಮಾತಾಡಿ, ಇಲ್ಲಿರುವ ಒಂದೊಂದು ಜನರ ಹತ್ರ ಮಾತಾಡಿ. ರೈತರಿಗೋಸ್ಕರ ಕೆರೆ ಬರೀ ಇವರು 1001 ಕೆರೆ ಇವತ್ತವರೆಗೂ ಪುನರ್ನಿರ್ಮಾಣ ಮಾಡಿದ್ದಾರೆ. ಎಷ್ಟೋ ದೇವಸ್ಥಾನ. ಇನ್ನೊಂದು ಡೇಟಾ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ನಾನು ಒಂದು ಮುಸಲ್ಮಾನ. ನನಗೆ ನನ್ನ ಧರ್ಮದ ಮೇಲೆ ಗೌರವ. ನಾನು ಐ ಆಮ್ ಅ ವೆರಿ ಪ್ರೌಡ್ ಮುಸ್ಲಿಮ್ ಆಗಿ ಹೇಳ್ತಾ ಇದ್ದೀನಿ. 17,000 ಹೆಣ್ಣು ಮಕ್ಕಳು, ಮುಸ್ಲಿಂ ಹೆಣ್ಣುಮಕ್ಕಳು ಈ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಕಲಿತಾ ಇದ್ದಾರೆ. ಯಾವುದಾದ್ರೂ ಕೇಳಿದ್ರೆ ಯಾರಾದರೂ, ನೀನು ಮುಸಲ್ಮಾನ, ನೀನು ಹಿಂದೂ, ನೀನು ಕ್ರೈಸ್ತ ಅಂತ ಈ ಮುಸಲ್ಮಾನರು ಹೆಣ್ಮಕ್ಳಿಗೂ ವಿದ್ಯಾಭ್ಯಾಸ ಕೊಡ್ತಾ ಇದ್ರೆ ತಾನೇ ಈ ಸಂಸ್ಥೆ. ಅದಕ್ಕೋಸ್ಕರ ನಾವು ಈ ಸಂಸ್ಥೆಯನ್ನು ನಮ್ಮಿಂದ ಬೇರೆಯವ್ರಿಗೂ ಈ ಸಂಸ್ಥೆ ಬಗ್ಗೆ ಇನ್ಫಾರ್ಮೇಷನ್ ಹೋಗಲಿ ಅಂತ ಕಾರಣಕ್ಕೋಸ್ಕರ ನಾವು ನಡೀತಾ ಇದ್ದೀವಿ ಸರ್. ನೋಡಿ, ಒಂದು ಮಾತೇನೆಂದರೆ, ಮೊದಲು ಅವ್ರು ಹೇಳಿದರು SIT ಕೊಡಿ ಅಂತ. SIT ಕೊಟ್ಟಾಯಿತು. SITಯಲ್ಲಿ ಏನು ಬುರುಡೆ ಬಂತು ನನಗೂ ಗೊತ್ತು, ನಿಮಗೂ ಗೊತ್ತು, ಎಲ್ಲ ಕರ್ನಾಟಕದ ಮತ್ತು ಭಾರತದ, ಅದು ವಿಶ್ವದ ಸ್ವಲ್ಪ ಚಾನೆಲ್ಸ್ ಬಂದಿದ್ರಲ್ಲ ಅವ್ರಿಗೂ ಗೊತ್ತಾಯಿತು ಏನೂ ಇಲ್ಲ ಇಲ್ಲಿ ಅಂತ. ಇವಾಗ ಅವ್ರು ಹೇಳ್ತಾ ಇದ್ದಾರೆ ನಮಗೆ SIT ಮೇಲೆ ನಂಬಿಕೆ ಇಲ್ಲ. ಯಾರು ಕೊಡಬೇಕು? ಮೊದಲೇ ಯಾವತ್ತು ಈ ಇನ್ಫಾರ್ಮೇಷನ್ ಬಂತು ಆವತ್ತೇ ಪೂಜಾ ಕಾವಂತರು ವೀರೇಂದ್ರ ಹೆಗಡೆ ಅವ್ರು ಏನು ಹೇಳಿದ್ರು, CBI ಕೊಡಿ ಅಂತ ಹೇಳಿದರು, ಸತ್ಯಾಂಶ ಹೊರಗೆ ಬರಲಿ ಅಂತ. ಏನಾದರೂ ಆ ಥರ ಅವ್ರು ಹೇಳ್ತಾ ಇರಲಿಲ್ಲ ಅಂದರೆ ಈ 5 ಜನರನ್ನ ನಾವು ಸೀರಿಯಸ್ಲಿ ತೊಗೊಳ್ಬೇಕಾಗತ್ತಾ? 140 ಕೋಟಿ ಇರುವ ಭಾರತ ದೇಶದಲ್ಲಿ 5 ಜನ ಅವ್ರದ್ದು ಅಲ್ಟೀರಿಯರ್ ಮೋಟಿವ್. ಆ್ಯಂಡ್ ಮತ್ತೊಮ್ಮೆ ಏನು ಹಾಸ್ಯಕರ ಸುದ್ದಿ ಏನಂದರೆ, ಅವರೇ ಇವಾಗ ಕೋರ್ಟ್ಗೆ ಹೋಗಿದ್ದಾರೆ, ನಾವು ಕೇಸ್ ವಾಪಸ್ ತೊಗೊಳ್ತಾ ಇದ್ದೀವಿ. ಕೇಸ್ ವಾಪಸ್ ತೊಗೊಳಕ್ಕೆ ಕೇಸ್ ಹಾಕಿದವರು ಅವರು ಏನೋ ಯಾರೋ ಬದ್ಧ ಇಲ್ಲ ಒಬ್ಬ ಇಲ್ಲಿ ಬುರುಡೆ ಇದೆ, ಅಲ್ಲಿ ಬುರುಡೆ ಇದೆ, ಅಲ್ಲಿ ನಾನು ಊಟ ಹಾಕಿದ್ದೀನಿ, ಅಲ್ಲೂ ಕೇಳಬೇಕು ಅವ್ರ ಹತ್ರ ಹೋಗ್ಬಿಟ್ಟು. ನಾನು ಧರ್ಮಸ್ಥಳದ ಪುಣ್ಯ ಭೂಮಿಯನ್ನು ನೀವೇನಾದರೂ ಹಗಿದ್ರೆ ನಿಮ್ಗೆ ಸಿಕ್ಕದೇನು? ಜ್ಞಾನ ಸಿಕ್ಕತ್ತೆ, ಪ್ರೀತಿ ಸಿಕ್ಕತ್ತೆ, ಪ್ರೇಮ ಸಿಕ್ಕತ್ತೆ, ಭಾರತ ಸಿಕ್ಕತ್ತೆ, ಭಾವೈಕ್ಯತೆ ಸಿಕ್ಕತ್ತೆ, ಮನುಷ್ಯತ್ವ ಸಿಕ್ಕತ್ತೆ, ಎಲ್ಲ ಧರ್ಮದ ಸರ್ವ ಜನಾಂಗದ ಶಾಂತಿಯ ತೋಟ ಎಂಬುವ ಒಂದು ನಮ್ಮ ಸಂಸ್ಕೃತಿ ಏನಿದೆ ಆ ಸಂಸ್ಕೃತಿ ಸಿಕ್ಕತ್ತೆ. ಯಾಕಾಗ ಮಾಡಿರೋ ಅನ್ನೋ ಸತ್ಯ ಕೊನೆಯಲ್ಲಿ ಹೊರಗೆ ಬರಬೇಕು ಅಂತ. ಕೊನೆಯಲ್ಲಿ ಹೊರಗೆ ಬರಬೇಕಿಲ್ಲ. ಕೊನೆಯಲ್ಲಿ ಹೊರಗೆ ಬರೋಕ್ಕೆ ನಾನು ನೀವು ಪ್ರಯತ್ನ ಪಡಲೇಬೇಕು. ಇಲ್ಲ ಅಂದರೆ ಈ ಕಿಡಿಗೇಡಿಗಳು ಅವ್ರನ್ನ ಸೂಕ್ತವಾದ ಶಿಕ್ಷೆ ನಾವು ಡೆಫಿನೆಟ್ಲಿ ಕೊಟ್ಟೇ ಕೊಡಬೇಕು. ಸಮಸ್ತ ಕರ್ನಾಟಕದ ಕನ್ನಡಿಗರಿಗೆ, ಸಮಸ್ತ ಭಾರತೀಯರ ಹತ್ರ ನಾನು ವಿನಂತಿಸ್ಕೊಳ್ತಾ ಇದ್ದೀನಿ, ಕೈ ಜೋಡಿಸಿ ವಿನಂತಿಸ್ಕೊಳ್ತಾ ಇದ್ದೀನಿ. ಈ ಸಂಸ್ಥೆ ಬಗ್ಗೆ ನಿಮ್ಗೆ ಸ್ವಲ್ಪ ಅರಿವು ಇರಬಹುದು, ಬನ್ನಿ ಅರಿವು ಮಾಡ್ಕೊಳ್ಳಿ. ಯಾಕಂದರೆ ನಾನು ಆಮ್ ಎ ಡೇಟಾ ಆ್ಯನಲಿಸ್ಟ್, ನನಗೆ ಅರ್ಥ ಆಗುತ್ತೆ. ಡೈರೆಕ್ಟ್ಲಿ 6 ಲಕ್ಷ ಜನರ ಜೀವನಕ್ಕೆ ಇವರು ಸ್ಫೂರ್ತಿದಾಯಕರು. 6 ಲಕ್ಷ ಜನ ಅಂದರೆ 6 ಲಕ್ಷ ಪರಿವಾರ ರೀ. 6 ಲಕ್ಷ ಪರಿವಾರ ಅಂದರೆ ಗೊತ್ತಾಗುತ್ತಾ? 6 ಲಕ್ಷ ಪರಿವಾರ ಅಂದರೆ ಒಂದು ಪರಿವಾರದಲ್ಲಿ 4 ಜನ ಅಂದರೆ 24 ಲಕ್ಷ ಜನ ಡೈರೆಕ್ಟ್ ಬೆನಿಫಿಷರೀಸ್. ಇಂಡೈರೆಕ್ಟ್ ಬೆನಿಫಿಷರೀಸ್ more than 72 lakh ಜನ.
ಯಾರ್ದಾದ್ರೂ ಸಂಸ್ಥೆ ವಿರುದ್ಧ ಮಾತಾಡೋಕ್ಕಿಂತ ಮುಂಚಿತವಾಗ ಈ 4ನೇ ಸಿಂಹ ಯಾರು ಈ ಟಿ ವಿ ಮುಖಾಂತರ ಯಾರು ನೋಡ್ತಾ ಇದ್ದೀವಿ, ಈ 4ನೇ ಸಿಂಹ ಯಾವತ್ತಾದರೂ ಸುಮ್ಮನೆ ಇರಬಾರ್ದು. ಯಾರಾದರೂ ವಿರುದ್ಧ ಷಡ್ಯಂತ್ರ ನಡೆದ್ರೆ ದಯವಿಟ್ಟು ಎದ್ದು ನಿಂತ್ಕೊಳ್ಳಿ ಅಂತ ಹೇಳುತ್ತಾ ಸರ್ವರಿಗೂ ನಮಸ್ಕಾರ. ಆ್ಯಂಡ್ ನಮ್ಮ ಕರ್ನಾಟಕ, ನಮ್ಮ ದೇಶ ಬೆಳೀಲಿ, ಪ್ರೀತಿಯ ಸದ್ಮಾರ್ಗದ ದಾರಿಯಲ್ಲಿ ನಳೀಲಿ ಅಂತ ಕೇಳ್ಕೊಳ್ತಾ ಇದ್ದೀವಿ. ಹಾಸನ ನಗರದ ಡೈರಿ ವೃತ್ತದ ಬಳಿ 5.5 ಕೋಟಿ ವೆಚ್ಚದ ವಿವಿಧ ಕಾಮಗಾರಿಗಳಿಗೆ ಶಾಸಕ ಸ್ವರೂಪ್ ಪ್ರಕಾಶ್ ಗುದ್ದಲಿ ಪೂಜೆ ನೆರವೇರಿಸಿದರು. ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ಕೆಶಿಪ್ ಕಾಮಗಾರಿಯಲ್ಲಿ 5.5 ಕೋಟಿ ಕಾಮಗಾರಿಗಳ ಪೈಕಿ ವರ್ತುಲ ಅಭಿವೃದ್ಧಿ ಕಾಮಗಾರಿ, ಡೈರಿ ವೃತ್ತದ ಬಳಿಯಿಂದ ಕಾಟಿಹಳ್ಳಿ ಕಮಾನುವರೆಗೆ 1.50 ಮೀಟರ್ ಅಗಲದ ಪಾದಚಾರಿ ಮಾರ್ಗ, ಡೈರಿ ವೃತ್ತದ ಬಳಿ ಮರು ಡಾಂಬರೀಕರಣ ಹಾಗೂ ರಸ್ತೆ ಸುರಕ್ಷತಾ ದೃಷ್ಟಿಯಿಂದ ಅವಶ್ಯವಿರುವ ಇನ್ನಿತರೆ ಕಾಮಗಾರಿಗಳನ್ನು ಒಳಗೊಂಡಿದೆ. ಇದಲ್ಲದೆ ಹನುಮಂತಪುರದ ಬಳಿ 1.50 ಮೀಟರ್ ಅಗಲದ ಪಾದಚಾರಿ ಮಾರ್ಗ, 1.40 ಕಿಲೋಮೀಟರ್ ಮರು ಡಾಂಬರೀಕರಣ ಹಾಗೂ ರಸ್ತೆ ಸುರಕ್ಷತಾ ದೃಷ್ಟಿಯಿಂದ ಅವಶ್ಯವಿರುವ ಇನ್ನಿತರೆ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಲಾಯಿತು ಎಂದರು. ಈ ವೇಳೆ ಜೆಡಿಎಸ್ ಮುಖಂಡರು ಹಾಗೂ ಆಯಾ ಬಡಾವಣೆಗಳ ಮುಖಂಡರು, ಅಧಿಕಾರಿಗಳು ಉಪಸ್ಥಿತರಿದ್ದರು. ಕೆಶಿಪ್ನ ವತಿಯಿಂದ ಇವತ್ತೇನು ಹಾಸನ ನಗರದ ಡೈರಿ ಸರ್ಕಲ್ ಇರ್ಬೋದು ಮತ್ತು ಹನುಮಂತಪುರ ರಸ್ತೆ ಇರ್ಬೋದು, ಕೆಶಿಪ್ ಏನು ಕರ್ನಾಟಕ ಸ್ಟೇಟ್ ಹೈವೇ ಇಂಪ್ರೂವ್ಮೆಂಟ್ ಪ್ರೋಗ್ರಾಮ್ ಒಂದು ಯೋಜನೆ ಅಡಿಯಲ್ಲಿ ಸುಮಾರು 7 ಕೋಟಿಗೂ ಹೆಚ್ಚು ಅನುದಾನವನ್ನು ಹಾಸನ ನಗರಕ್ಕೆ ಬಂದಿದೆ. ಇವತ್ತು ನಾವೆಲ್ಲ ನಾಗರಿಕರು ಮತ್ತು ಎಲ್ಲ ಹಿರಿಯರೆಲ್ಲ ಸೇರಿ ಇವತ್ತು ಉದ್ಘಾಟನೆ ಕೂಡ ಮಾಡಿದ್ದೀವಿ. ಏನು ಡೈರಿ ಸರ್ಕಲ್ನ ಒಂದು ಎಕ್ಸ್ಪೆನ್ಷನ್ ಕೂಡ ಅಭಿವೃದ್ಧಿನೂ ಕೂಡ ಮಾಡ್ತಾ ಇದ್ದಾರೆ. ಇನ್ನು ವಾಹನ ದಟ್ಟಣೆ ಏನು ಚಿಕ್ಕಮಗಳೂರಿಗೆ ಹಾದು ಹೋಗುವ ರಸ್ತೆ ಇದು, ಹಾಗಾಗಿ ವಾಹನ ದಟ್ಟಣೆ ಕೂಡ ಭಾಳಷ್ಟು ಹೆಚ್ಚಾಗಿದೆ. ಹಾಗಾಗಿ ಒಂದು ಡೈರಿ ಸರ್ಕಲ್ನ ಎಕ್ಸ್ಪೆನ್ಷನ್ನ ಕೂಡ ನವೀಕರಣವನ್ನು ಕೂಡ ಮಾಡ್ತಾ ಇದ್ದಾರೆ. ಅದೇ ರೀತಿ ಫುಟ್ಪಾತ್ನ ಅಭಿವೃದ್ಧಿ ಮತ್ತು ಸರ್ಕಲ್ ಮುಂದೆ ಒಂದು ಕಾಟಳ್ಳಿಯಿಂದ ಮುಂದೆ ಒಂದು ಸರ್ಕಲ್ನ ಕೂಡ ಮಾಡ್ತಾರೆ. ಏನು ವಾಹನ ದಟ್ಟಣೆ ಹೆಚ್ಚಾಗಿರೋದ್ರಿಂದ ಅವಶ್ಯಕತೆಗೂ ಅನಿವಾರ್ಯನೂ ಕೂಡ ಇತ್ತು. ಹಾಗಾಗಿ ಎಲ್ಲ ಒಂದು ಅಭಿವೃದ್ಧಿಗೆ ಎಲ್ಲರೂ ಕೂಡ ಇವತ್ತೆಲ್ಲ ಸೇರಿ ಒಂದು ಚಾಲನೆ ಕೊಟ್ಟಿದ್ದೀವಿ. ಅದೇ ರೀತಿ ಹನುಮಂತಪುರ ರಸ್ತೆನೂ ಕೂಡ ಏನು ಫುಟ್ಪಾತ್ ಡೆವಲಪ್ಮೆಂಟ್ ಇರ್ಬೋದು ಮತ್ತು ಸರ್ಕಲ್ನ ಡೆವಲಪ್ಮೆಂಟ್ ಕೂಡ ಅಲ್ಲೂ ಕೂಡ ಆಗ್ತಾ ಇದೆ. ಅದು ಕೂಡ ಇವತ್ತು ಇಲ್ಲಿಂದನೇ ಅಧಿಕೃತವಾಗಿ ನಾವು ಚಾಲನೆ ಕೊಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ UGD ಸಮಸ್ಯೆ ಇರೋದು ಪ್ರತಿಯೊಂದು ಕೂಡ ಹಂತ ಮಾಡ್ಕೊಂಬರೋಣ ಅಂತ ಹೇಳ್ತಾ, ಇವತ್ತೇನು ನಮ್ಮ CM ಅನುದಾನದ ಒಂದು ಇದರಲ್ಲಿ 25 ಕೋಟಿ ನಮಗೆ ಪ್ರತಿಯೊಬ್ಬರು ಶಾಸಕರು ಕೊಟ್ಟಿದ್ದು, ಅದು ಕೂಡ ನಿನ್ನೆ ಅಪ್ರೂವಲ್ ಆಗಿ ಬಂದಿದೆ. ಅದು ಕೂಡ ಏನು ಕ್ರಿಯಾ ಯೋಜನೆನ ಮಾಡಿ ಶೀಘ್ರದಲ್ಲಿ ಅದಕ್ಕೂ ಕೂಡ ಗುದ್ದಲಿ ಪೂಜೆನ ಮಾಡಿ ಎಲ್ಲ ಅಭಿವೃದ್ಧಿ ಕೆಲಸಗಳನ್ನ ಮಾಡೋಂಥ ನಿಟ್ಟಿನಲ್ಲಿ ನಾವೆಲ್ಲ ಕೂಡ ಮುಂದಾಗಿದ್ದೀವಿ ಅಂತ ಹೇಳಕ್ಕೆ ಬಯಸ್ತೇನೆ. ವೃಕ್ಷಮಾತೆ ಸಾಲುಮರದ ತಿಮ್ಮಕ್ಕನವರ ದತ್ತುಪುತ್ರ ಉಮೇಶ್ ರವರ ಬೇಲೂರಿನ ಮನೆಯಲ್ಲಿ ತನ್ನ ಕೊನೆಯ ದಿನಗಳನ್ನು ಕಳೆದ ಹಿನ್ನೆಲೆಯಲ್ಲಿ ಅವರ ಅಂತಿಮ ದರ್ಶನಕ್ಕಾಗಿ ತಾಲೂಕು ಆಡಳಿತ ಸಾರ್ವಜನಿಕರ ದರ್ಶನಕ್ಕಾಗಿ ಎಲ್ಲ ರೀತಿಯ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಈ ಬಗ್ಗೆ ಮಾತನಾಡಿದ ತಹಸೀಲ್ದಾರ್ ಶ್ರೀಧರ್ ಕಂಕನವಾಡಿ, ವೃಕ್ಷಮಾತೆ ಸುಮಾರು 20 ವರ್ಷಗಳಿಂದ ಬೇಲೂರಿನಲ್ಲಿ ನೆಲೆಸಿದ ಹಿನ್ನೆಲೆಯಲ್ಲಿ ತಾಲೂಕಿನ ಜನತೆ ಅವರ ಅಂತಿಮ ದರ್ಶನಕ್ಕಾಗಿ ಕಾಯುತ್ತಿದ್ದು, ಜೂನಿಯರ್ ಕಾಲೇಜು ಮೈದಾನದಲ್ಲಿ ಎಲ್ಲ ರೀತಿಯ ಸಕಲ ಸಿದ್ಧತೆ ಮಾಡಿಕೊಂಡಿದೆ. ಪೊಲೀಸ್ ಇಲಾಖೆ ವತಿಯಿಂದ ಯಾವುದೇ ರೀತಿಯ ನುಗ್ಗಲಾಗದಂತೆ ಪುರಸಭೆ ಹಾಗೂ ಪೊಲೀಸ್ ಇಲಾಖೆ ಬ್ಯಾರಿಕೇಡ್ಗಳನ್ನು ಅಳವಡಿಸಿದ್ದು, ಸುಮಾರು 3 ರಿಂದ 4 ಸಾವಿರ ಜನರು ಅವರ ಅಂತಿಮ ದರ್ಶನ ಪಡೆಯುವ ನಿರೀಕ್ಷೆ ಇದ್ದು, ಯಾವುದೇ ರೀತಿ ಲೋಪದೋಷವಾಗದಂತೆ ಸುಗಮ ಸಂಚಾರದ ವ್ಯವಸ್ಥೆ, ಪಾರ್ಕಿಂಗ್ ವ್ಯವಸ್ಥೆ ಹಾಗೂ ಅವರ ಅಂತಿಮ ದರ್ಶನ ಮುಗಿಯುವವರೆಗೂ ಎಲ್ಲ ರೀತಿಯ ಸಕಲ ಸಿದ್ಧತೆಗಳನ್ನು ಸರ್ಕಾರದ ವತಿಯಿಂದ ಮಾಡಲಾಗುತ್ತಿದೆ. ಸಾರ್ವಜನಿಕರು ಶಾಂತಿಯಿಂದ ಅಂತಿಮ ದರ್ಶನ ಪಡೆಯುವಂತೆ ಮನವಿ ಮಾಡಿದರು. ಇವತ್ತು ಒಂದು ದುಃಖದ ವಿಷಯ ಏನೆಂದರೆ, ವೃಕ್ಷಮಾತೆ ಪದ್ಮಶ್ರೀ ಡಾಕ್ಟರ್ ಸಾಲುಮರದ ತಿಮ್ಮಕ್ಕನವರ ಇವತ್ತು ಬೆಂಗಳೂರಿನಲ್ಲಿ ಭಾಳ ದಿನಗಳಿಂದ ಅನಾರೋಗ್ಯದಿಂದ ಇದ್ದರು, ದೇಹಾಂತ ಆಗಿದ್ದಾರೆ. ಅವರನ್ನು ಸಾರ್ವಜನಿಕ ದರ್ಶನಕ್ಕಾಗಿ ಬೇಲೂರಿನ ಜೂನಿಯರ್ ಕಾಲೇಜ್ ಗ್ರೌಂಡ್ನಲ್ಲಿ ಇಡಕ್ಕೆ ತಾಲೂಕು ಆಡಳಿತ ವ್ಯವಸ್ಥೆ ಮಾಡ್ಕೋತಾ ಇದ್ದೀವಿ. ದಯವಿಟ್ಟು ನಮ್ಮ ನಡುವೆ ಒಂದು ದೊಡ್ಡ ಆಲದ ಮರ ನಮ್ಮನ್ನು ಅಗಲಿದಂತಾಗಿದೆ. ಇದಕ್ಕಾಗಿ ತಾಲೂಕು ಆಡಳಿತ ಮತ್ತು ಸಕಲ ಅಧಿಕಾರಿ ವೃಂದದವರು ಸಾರ್ವಜನಿಕರು ಸೇರಿ ಇಲ್ಲಿ ಬೇಲೂರು ತಾಲೂಕಲ್ಲಿ ಅಂತಿಮ ದರ್ಶನಕ್ಕಾಗಿ ವ್ಯವಸ್ಥೆ ಮಾಡ್ಕೋತಾ ಇದ್ದೀವಿ. ಒಂದು 4 ರಿಂದ 5 ಸಾವಿರ ಜನ ಇದ್ದಾರೆ. ಸಾಯಂಕಾಲ ಆಗಿರೋದು ಸ್ವಲ್ಪ
ಬೇರೆ ಊರಿಂದ ಬರೋದು ಕಡಿಮೆ ಆಗ್ಬೋದು. ಬಟ್ 4,000 ಜನ ಸೇರ್ಬೋದು ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇದೆ. ಅದಕ್ಕೆ ಸೂಕ್ತ ಸಿದ್ಧತೆಗಳನ್ನ ಮಾಡ್ಕೊತಾ ಇದ್ದೀವಿ. ನಮ್ಮ ಪೊಲೀಸ್ ಸಿಬ್ಬಂದಿ ಇವರು CI ಅವರು ಬಂದಿದ್ದಾರೆ. ಆಮೇಲೆ ಟ್ರಾಫಿಕ್ ವ್ಯವಸ್ಥೆ, ಆಮೇಲೆ ಜನರಿಗೆ ಯಾವುದು ಕೊರತೆ ಆಗದಿರೋ ಥರ ಟೌನ್ ಮುನ್ಸಿಪಲ್ ಅವರು ಹಾಗೂ ಬೇರೆ ಬೇರೆ ಇಲಾಖೆ ಅಧಿಕಾರಿಗಳ ಸಹಯೋಗದೊಂದಿಗೆ ಈ ದರ್ಶನಕ್ಕೆ ವ್ಯವಸ್ಥೆ ಮಾಡ್ಕೊಡ್ತಾರೆ. ಸರ್ ಎಷ್ಟು ಎಕ್ಸ್ಪೆಕ್ಟೇಷನ್ ಇರೋದು 7:30 ಆಸ್ಪಾಸು. ಇನ್ನು ಅಲ್ಲಿ ಅವರ ಸ್ವಂತ ಊರಿಗೆ ಹೋಗಿದ್ದಾರೆ. ಅಲ್ಲಿ ಜನ ದರ್ಶನ ಮುಗಿಸ್ಕೊಂಡು ಬರಬೇಕಾದ್ರೆ ಸ್ವಲ್ಪ ನಾಟ್ ಡೆಫಿನೆಟ್ಲಿ ಹೇಳೋಕ್ಕಾಗಲ್ಲ, ಅರೌಂಡ್ 7:30 ಅರೌಂಡ್. ಈ ಸಂದರ್ಭದಲ್ಲಿ ವೃತ್ತ ನಿರೀಕ್ಷಕರಾದ ರೇವಣ್ಣ, ಜಗದೀಶ್, ಮುಖ್ಯಾಧಿಕಾರಿ ಬಸವರಾಜ್ ಶಿಗ್ಗಾವಿ, ಆರೋಗ್ಯಾಧಿಕಾರಿ ಲೋಹಿತ್ ಇದ್ದರು. ಬೇಲೂರು ತಾಲೂಕಿನ ಹಳೆಬೀಡು ಹೋಬಳಿ ಕೆಂಪಗೋಡನಹಳ್ಳಿ ಗ್ರಾಮಕ್ಕೆ ರಸ್ತೆ ಕಲ್ಪಿಸುವ ಉದ್ದೇಶ ಸರಿಯಾದರೂ ಯಾವುದೇ ಪೂರ್ವ ಸಿದ್ಧತೆ ಇಲ್ಲದೆ ಹಾಗೂ ರೈತರಿಗೆ ನೋಟಿಸ್ ನೀಡದೆ ರಸ್ತೆಯ ಅಳತೆ ಮಾಡದೆ ರಸ್ತೆ ನಿರ್ಮಾಣ ಮಾಡುತ್ತಿದ್ದು ಇದೊಂದು ಅವೈಜ್ಞಾನಿಕ ರಸ್ತೆ ನಿರ್ಮಾಣ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ತಾಲೂಕಿನ ಚಿಕ್ಕಬ್ಯಾಡಗೆರೆ ಗ್ರಾಮದ ನಿಂಗೇಗೌಡ ಎಂಬುವವರಿಗೆ ಯಗಚಿ ಮುಳುಗಡೆ ಸಂತ್ರಸ್ತರಿಗೆ ಹಳೆಬೀಡು ಹೋಬಳಿ ಕೆಂಪಗೋಡನಹಳ್ಳಿ ಸರ್ವೆ ನಂಬರ್ 64/2 ಹಾಗೂ 64/3ರಲ್ಲಿ ಜಮೀನನ್ನು ಸರ್ಕಾರ ಮಂಜೂರು ಮಾಡಿತು. ಈ ಗ್ರಾಮಕ್ಕೆ ಈಗಾಗಲೇ 16 ಅಡಿ ಮುಖ್ಯ ರಸ್ತೆಗೆ ಹೊಂದಿಕೊಂಡಂತೆ ರಸ್ತೆ ಇದ್ದು ಇತ್ತೀಚೆಗೆ ಅದನ್ನು ಅಗಲೀಕರಣ ಮಾಡಿ ಡಾಂಬರ್ ಹಾಕಲು ಸರ್ಕಾರದಿಂದ ಅನುದಾನ ಬಂದಿದ್ದು, ರಸ್ತೆ ಅಭಿವೃದ್ಧಿ ಹೆಸರಿನಲ್ಲಿ ರೈತ ಬೆಳೆದಂತೆ ಬಾಳೆ ಹಾಗೂ ಅಡಕೆ ಮತ್ತು ಇದಕ್ಕೆ ನೀರಾಯಿಸುವ ಪೈಪ್ಲೈನ್ಗಳನ್ನು ಸಂಪೂರ್ಣವಾಗಿ ನಾಶಪಡಿಸಿದ್ದು, ಇದರಿಂದ ನಮಗೆ ಜೀವನಕ್ಕೆ ಆಧಾರವಾಗಿದ್ದ ಬೆಳೆ ಸಂಪೂರ್ಣ ನೆಲಕಚ್ಚಿದೆ ಎಂದು ರೈತ ಕುಟುಂಬದವರು ಕಣ್ಣೀರು ಹಾಕಿದರು. ಇಲ್ಲಿ ಗಲಾಟೆ ಮಾಡ್ತಾ ಇದ್ರು ಬಂದ್ರು ಆ ಪೊಲೀಸ್ ಬಂದ್ರು ಅವ್ರಿಗೆ ನಿಲ್ಸಕ್ಕಾಗಲ್ಲ. 112ಗೆ ಫೋನ್ ಮಾಡಿ ಅಂದರು ಸರ್. 112ಗೆ ಫೋನ್ ಮಾಡಿ 112 ಬಂದುಬಿಟ್ಟು ಆ ಜನ ಆ ಮಿಷಿನು ನೋಡಿ ರಾತ್ರಿ 7:30-8 ಗಂಟೆಗೆ ಬಂದರು. ಕೆಲಸ ಮಾಡಿ ಬಾಳೆ ಗಿಡ ಎಲ್ಲ ಕಿತ್ತಾಕ್ತಾಯಿದ್ರು. ಹೋಗ್ತಾರೆ ಬಂದ್ರು ಸೀದಾ ಬಂದು ಕೆಳಿಲಿಲ್ಲ ಅವರು. ಜೀಪ್ ನಿಂತ್ಕೊಂತು. ಏನಮ್ಮ ಅಂತಂದ್ರೆ ಹಿಂಗೆ ಸರಿ ಇರ್ತಾರೆ. ನಾವು ಸಾರ್ವಜನಿಕರು ತಿರ್ಗೋ ರೋಡ್ ನಾವ್ಯಾಕೆ ತೊಂದರೆ ಮಾಡಲಿ, ನಮಗೆ ಯಾಕೆ ಸರ್ ಹಿಂಗೆ ತೊಂದರೆ ಮಾಡಬೇಕು. ನನಗೆ ನನ್ನ ಗಂಡನಿಗೆ ಎಲ್ಲ ನನ್ನ ಮಗನಿಗೆಲ್ಲ ಹಿಡ್ಕೊಂಡು ಹೊಡೆದು ಮತ್ತು ನಮ್ಮ ಸೊಸೆ ಇತ್ತು ಪಾಪ ಒಳಗೆ ಕಳಿಸಿದೆ ಹೋಗವ ಅಂತ. ಬಾಗಿಲಿ ಬಂದರು ಬಿಡಲಿಲ್ಲ ಸರ್. ಬಟ್ಟೆ ಮೈ ಮೇಲೆ ಒಂದು ಬಟ್ಟೆ ಬಿಡಲಿಲ್ಲ. ಆ ಥರ ಹೊಡೆದ್ಬಿಟ್ಟು ಕಲ್ಲಲ್ಲೆಲ್ಲ ಹೊಡೆದು ಗ್ಲಾಸ್ ಎಲ್ಲ ಚೆಚ್ಚಿ ಟ್ಯಾಕ್ಟ್ರೆಲ್ಲ ಚೆಚ್ಚಿ ಬೈಕಿಂದ ಕ್ಲಚ್ ಬ್ರೇಕ್ ಎಲ್ಲ ಕಿತ್ತಾಕಿ ನಮ್ಮನ್ನು ಬೆಂಗ್ಸನ್ನ ನೈಟ್ ಇಲ್ಲ ಸರ್ ಎಲ್ಲ ಅರ್ಧ ಹಾಕಿದ್ದಾರೆ. ನಮಗೆ ಅಲ್ಲಿ ನೆಲಕ್ಕೆ ಕೆಳಕೊಂಡು ತುಂಬಿದ್ರೆ ಕಚ್ಚನ ಈ ನಮ್ಮ ಅನ್ನೋದು ಬೈಗಳ ಮಕ್ಕಳ ಕೈಲಿ ಹೆಂಗೆ ಲೇಡೀಸ್ ಎಲ್ಲ ಕರ್ಕೊಂಬಂದು ನಿಲ್ಲಿಸಿ ದಿಕ್ಕರ ಹಾಕ್ಸಿದ್ರಿ ನಿಲ್ಲಿಸ್ಕೊಂಡು. ಈಗ ಎಲ್ಲ ಕೊಲೆನೇ ಮಾಡಿಬಿಡೋರು. ಪೆಟ್ರೋಲ್ಗೆ ಬೆಂಕಿ ಹಚ್ಚಿದ್ದಿಕೊಂಡು ಅಂತ ಹೇಳ್ತಾರೆ. ಪೆಟ್ರೋಲ್ ಬೆಂಕಿ ಹಚ್ಚಿದ್ದು ಕರ್ಕೊಬರಾಗ ಯಾರನ್ನು ಕರ್ಕೊಬರ್ತೀವಿ ಅಂತ ಹೇಳ್ತಾರೆ. ಯಾರು ಈಗ ಅದು ರೋಡಿಗೆ ನೀವಂತ ಕೆಲಸ ಮಾಡಿ ಈಗಲೇ 15 ದಿವಸ ಆಯಿತು. ನಾನು ಹೇಳಿದೆ ಇದಾಚಿ ನಾನು ಕೆಲಸ ಮಾಡ್ತಾಯಿದ್ದಲ್ಲಪ್ಪ, ದನ ತಿನ್ನ ಮಾಮೂಲಿ ಏನಿತ್ತು ಕಾಲುವೆ ಅವತ್ತಿಂದ ಹಳೇದು ನಾವು ಬಂದಿದ್ರಿಂದಲೂ ಅದನ್ನು ಕ್ಲೀನ್ ಮಾಡ್ಕೊಂಡು ನಾವೊಂದು ಕಡ್ಡಿ ಒಂದು ಕಸ ಬಿಟ್ಟರೆ ಅಷ್ಟು ನೀಟಾಗಿ ಇಟ್ಕೊಂಡಿದ್ದು ಸರ್. ನಾವು ಇಡೀ ದನ 2 ತಿಂಗಳು ಮೇವ್ತೀವಿ ನಾವು ಅಂತ ನೇಪಿಯರೆಲ್ಲ ಕಿತ್ತಾಕಿ ದೌರ್ಜನ್ಯ ಮಾಡ್ಕೊಂಡು ಹೊಡೆದಾಡಿ ನಮಗೆಲ್ಲ ಹೊಡೆದು ಈ ಕೆಲಸ ಮಾಡಿದ್ರೆ ಸರಿನಾ. ಎಲ್ಲ ಗೊನೆ ಈಚಿಂದ ಉಗಿತಾ ಇತ್ತು ಬಾಳೆ ಗಿಡ. ಆ ಕೆಲಸ ಮಾಡಿ ಪೈಪ್ಲೈನ್ ಮಾಡಿ 16 ವರ್ಷ ಆ ಪೈಪ್ಲೈನ್ ಕಿತ್ತಾಕಿದ್ವಿ ಸರ್ಕಾರಕ್ಕೆ. ಈ ವೇಳೆ ಮಾತನಾಡಿದ ರೈತ ಕುಟುಂಬದ ಸದಸ್ಯ ನಿಂಗೇಗೌಡ, ನಾವು ಯಗಚಿ ಮುಳುಗಡೆ ಸಂತ್ರಸ್ತರಾಗಿದ್ದು ನಮಗೆ ಹಳೆಬೀಡು ಹೋಬಳಿಯ ಕೆಂಪಗೋಡನಹಳ್ಳಿಯಲ್ಲಿ ನಮಗೆ ಹಾಗೂ ನಮ್ಮ ತಾಯಿಯವರಿಗೆ ಸರ್ಕಾರ ಭೂಮಿ ಮಂಜೂರು ಮಾಡಿದ್ದು, ಸುಮಾರು 25 ವರ್ಷಗಳಿಂದ ನಮ್ಮ ಕುಟುಂಬದ ಸದಸ್ಯರು ಇಲ್ಲಿ ವ್ಯವಸಾಯ ಮಾಡಿಕೊಂಡು ಬರುತ್ತಿದ್ದೇವೆ. ಈಗಾಗಲೇ ಈ ಗ್ರಾಮಕ್ಕೆ ರಸ್ತೆ ಸಂಪರ್ಕ ಇದ್ದು 20 ಅಡಿ ಇರುವ ರಸ್ತೆಯನ್ನು 33 ಅಡಿಗಳಾಗಿ ಮಾರ್ಪಾಡು ಮಾಡುತ್ತಿದ್ದಾರೆ. ಆದರೆ ಏಕಾಏಕಿಯಾಗಿ ಕೆಲವರು ನಮಗೆ ಯಾವುದೇ ಮಾಹಿತಿ ನೀಡದೆ ನಮಗೆ ಸೇರಿದ 2 ಬದಿಯಲ್ಲೂ ಸಹ ರಸ್ತೆ ಅಭಿವೃದ್ಧಿ ಹೆಸರಿನಲ್ಲಿ ಸುಮಾರು 50 ಅಡಿಗಳಷ್ಟು ಜಾಗವನ್ನು ಸಮತಟ್ಟು ಮಾಡಿದ್ದು, ನಾವು ಬೆಳೆ ಮಾಡಲು ಬೋರ್ವೆಲ್ ಪೈಪ್ಲೈನ್, ಡ್ರಿಪ್ ಲೈನ್ ಸೇರಿದಂತೆ ಫಸಲಿಗೆ ಬಂದ ಸುಮಾರು 120ಕ್ಕೂ ಹೆಚ್ಚು ಬಾಳೆಗಿಡಗಳನ್ನು ರಸ್ತೆಯ ಅಭಿವೃದ್ಧಿ ಹೆಸರಿನಲ್ಲಿ ಸಂಪೂರ್ಣವಾಗಿ ಹಾಳು ಮಾಡಿದ್ದಾರೆ ಎಂದು ಆರೋಪಿಸಿದರು. ಚಿಕ್ಕಬೇಡಿಗೆರೆ ಯಗಚಿ ಮುಳುಗಡೆ ರೈತ ನಾನು. ನಮಗೆ ಅಲ್ಲಿ ಮುಳುಗಡೆ ಆಗಿದ್ದ ಜಮೀನಿಗೆ ಇಲ್ಲಿ ಬದಲಿ ಜಮೀನು ಕೊಟ್ಟರು. ಸರ್ವೆ ನಂಬರ್ 64/2 64/3 ಊರು ಎರಡೂ ನಮ್ಮ ತಾಯಿದು ನಮ್ಮದು ಸರ್ಟಿಫಿಕೇಟಲ್ಲಿ ನಮಗೆ ಇಲ್ಲಿ ಜಮೀನು ಕೊಟ್ಟರು. ನಾವಿಲ್ಲಿ ಬಂದು 25 ವರ್ಷ ಆಯಿತು. 25 ವರ್ಷ ಆದರೂ ಊರಿನವ್ರದ್ದು ಭಯಂಕರ ಕಿರಿಕು. ನಮಗೆ ಹೊಡಿಯೋಕ್ಕೆ ಬರೋದು, ಇದು ಮಾಡೋದು, ಗಲಾಟೆ ಮಾಡೋದು ಎಲ್ಲ ಮಾಡಿದರು. ಈಗ ರೋಡ್ ಕೆಲಸ ಆಗ್ತಾಯಿತ್ತು. ರೋಡ್ ಕೆಲಸಕ್ಕೆ ಬಂದುಬಿಟ್ಟು ಯಾರು ಕಾಂಟ್ರಾಕ್ಟ್ರು ಗೊತ್ತಿಲ್ಲ, ಇಂಜಿನಿಯರು ಗೊತ್ತಿಲ್ಲ, ಬಂದಿದ್ದೆ ನೈಟೆಲ್ಲ ಇಟಾಚಿ ರೈತರ ಕೈಲಿ ಕೊಟ್ಬಿಟ್ಟು ಇಟಾಚಿನ ಎಲ್ಲ ಬಂದುಬಿಟ್ಟು ಎಲ್ಲ ರೋಡ್ನೆಲ್ಲ ಎಳೆದು ಪೈಪ್ ಎಲ್ಲ ಕಿತ್ತಾಕಿ ನಂದು ಡ್ರಿಪ್ ಪೈಪು 200 ಬಾಳೆ ಗಿಡ ಪೈಪ್ಗಳು ಎಲ್ಲ ಇದು ಮಾಡಿ ಕೇಳೋ ಹೊತ್ತಿಗೆ ನನಗೆ, ನನ್ನ ಮಕ್ಕಳಿಗೆ, ನನ್ನ ಹೆಂಡತಿ ಎಲ್ಲರಿಗೂ ಹೊಡೆದ್ಬಿಟ್ಟು ನಮಗೆ ಇದು ಮಾಡಿದರು. ಲೆಟ್ರು ಬರಲಿಲ್ಲ,
ಮತ್ತು ಇಂಜಿನಿಯರು ಯಾರು ಗೊತ್ತಿಲ್ಲ, ಕಾಂಟ್ರಾಕ್ಟ್ದಾರ್ ಯಾರು ಗೊತ್ತಿಲ್ಲ, ಇಂಜಿನಿಯರ್ ಯಾರೂ ಬರಲಿಲ್ಲ, ಏನೂ ಇಲ್ಲ. ಎಲ್ಲ ಊರಿನವ್ರ ಕೈಲಿ ಮಿಷಿನ್ ಕೊಟ್ಬಿಟ್ಟು ಇಟಾಚಿ ಕೊಟ್ಬಿಟ್ಟು ಎಳಿಸ್ಬಿಟ್ರು. ಯಾಕಪ್ಪ ಹಿಂಗೆ ಮಾಡ್ತೀರ ಅಂತ ಕೇಳೋ ಹೊತ್ತಿಗೆ ಇವರು ಇಲ್ಲ, ನಾವು ಇವರು ಸುಮ್ಮನೆ ಹೇಳಿದ್ದಾರೆ, ನಮ್ಮದು ರೋಡ್ ಅಗಲ ಮಾಡ್ಕೊಂತೀವಿ ಹಾಗೆ ಹೇಗೆ ಅಂತೇಳಿ ಪೈಪ್ಲೈನೆಲ್ಲ ಕಿತ್ತು ನಮಗೆಲ್ಲ ಹೊಡೆದು ಇದು ಮಾಡಿ. ಇಂಜಿನಿಯರಿಂಗ್ ಫೋನ್ ಮಾಡಿದೆ ಸರ್ ನಾನು, ಸರ್ ಈ ಥರ ಎಲ್ಲ ಕಿತ್ತಾಗ್ತಾ ಇದ್ದಾರೆ, ಕೆಲಸ ನಿಲ್ಲಿಸಿ ಆಯಿತು ಹೇಳಿದ್ದೀನಿ ನಿಲ್ಲಿಸ್ತಾರೆ ಅಂತ ಹೇಳಿದ್ರೆ ಅವರು ಕೆಲಸ ನಿಲ್ಲಿಸಲೇ ಇಲ್ಲ. ಬಂದು ಮನೆ ಹತ್ರ ಬಂದು ಗಲಾಟೆ ಮಾಡಿ ಹೊಡೆದು ಒಂದು ಎಸ್ಟಿಮೇಟ್ ಇಲ್ಲ, ಎಷ್ಟಡಿ ಅಂತ ಕೇಳಿದ್ರು ಹೇಳಲಿಲ್ಲ. ಆಫೀಸ್ಗೆ ಹೋಗಿ ಕೇಳಿದೆ ನಾನು, PW ಆಫೀಸ್ಗೆ ಹೋಗಿ ಕೇಳಿದರೆ ಎಸ್ಟಿಮೇಟ್ ಕೊಟ್ಟರು 33 ಅಡಿ ಇದೆ, ಅದಷ್ಟು ನಾವು ಮಾಡ್ತಾಯಿದ್ದೀವಿ ಅಂತ. ಸರಿ ಸರ್, ನೀವು ಯಾಕೆ ಸ್ಪಾಟಿಗೆ ಬಂದಿಲ್ಲ, ಯಾಕೆ ಇದು ಮಾಡಿ ಅಷ್ಟೆಲ್ಲ ಕಿತ್ತಾರೆ, ಯಾರು ನನಗೆ ಪರಿಹಾರ ಕೊಡೋದು ಯಾರು, ನಮಗೆಲ್ಲ ಹೊಡೆದು ಇದು ಮಾಡಿ ಸ್ವಲ್ಪ ಹೊತ್ತು ಹೋಗಿ ನಮ್ಮನ್ನು ಕೊಲೆ ಮಾಡಿಬಿಡೋರು. CCTV ಇದಿದೆ, ವಿಡಿಯೋ ಇದೆ, ಎಲ್ಲ ಇದೆ. ಕೇಳಿದರೆ ಯಾರೂ ಇದು ಮಾಡಲ್ಲ. ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಪೊಲೀಸ್ ಸ್ಟೇಷನಲ್ಲೂ ಯಾರೂ ಇಲ್ಲ, ಯಾರೂ ಬರೋದಿಲ್ಲ, ಇದು ಮಾಡೋದಿಲ್ಲ, ಎಂಥದ್ದು ಇಲ್ಲ ಸರ್. ನಮಗೆ ಭಾರಿ ಹಿಂಸೆ ಆಗಿಬಿಟ್ಟಿದೆ. ಇದೇ ಥರ ಆದ್ರೆ ನಾವು ಉಳಿಯಲ್ಲ ಸರ್, ಸತ್ತಾಗ್ಬಿಡ್ತೀವಿ. ನಮ್ಮ ಜಮೀನು ನಮಗೆ ಎಲ್ಲಿ ಮುಳುಗಡೆ ಆಗಿದೆ ಅಲ್ಲೇ ಬೇರೆ ಏನಾರ ಇದು ಮಾಡಿಬಿಟ್ಟು ವ್ಯವಸ್ಥೆ ಮಾಡಿ ಸರ್. ಇದು SP ಸಾಹೇಬರಿಗೆ ಇವ್ರಿಗೆ ಹೋಗಲಿ, ನಮಗೆ ರಕ್ಷಣೆ ಕೊಡಿ ಸರ್, ಏನು ಬೇಡ, ಸಾಕು, ನಮಗೆ ಜೀವನ ಸಾಕಾಗೋಗ್ಬಿಡ್ದು. 25 ವರ್ಷದಿಂದ ಹೋರಾಟ ಮಾಡ್ತಾಯಿದ್ದೀವಿ. ಹೋದ ಸರಿ ಬಂದರು, ಅಲ್ಲಿ ಯಾವುದೋ ಒಂದು ಗಲಾಟೆ ಮಾಡಿ ಅದರಲ್ಲೂ ಬಂದು ಹೊಡೆದ್ರು. ಅವಾಗಲೂ ನಾನು ಪೊಲೀಸ್ ಸ್ಟೇಷನಿಗೆ ಕಂಪ್ಲೇಂಟ್ ಕೊಟ್ಟರೆ ನಮ್ಮ ಪೊಲೀಸ್ ಸ್ಟೇಷನಿಗೆ ಬಂದರೆ ನಮ್ಮನ್ನು ಅಲೋ ಮಾಡೋದೇ ಇಲ್ಲ. ಇವರ ಪುತ್ರ ಮಂಜುನಾಥ್ ಮಾತನಾಡಿ, ನಮ್ಮ ತಾಯಿ ನಮ್ಮ ತಂದೆ ಜೊತೆ ನಾವು ನಮ್ಮ ಜಾಗ ಬಿಟ್ಟು ಕುಟುಂಬಸ್ಥರೊಂದಿಗೆ ಎಗುಚಿ ಜಲಾಶಯಕ್ಕೆ ಭೂಮಿ ಬಿಟ್ಟು ಇಲ್ಲಿ ಬಂದು ನೆಲೆಸಿದ್ದೇವೆ. ಇಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ನಮಗೆ ತೊಂದರೆ ನೀಡುತ್ತಿದ್ದಾರೆ. ಇನ್ನು ನಾವು ನಮ್ಮ ಜೀವನಕ್ಕೆ ನಮಗಿರುವ ಜಮೀನಿನಲ್ಲಿ ವ್ಯವಸಾಯ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದೇವೆ. ಆದರೆ ಇಲ್ಲಿ ಕೆಲವರು ರಸ್ತೆ ಅಭಿವೃದ್ಧಿ ಹೆಸರಿನಲ್ಲಿ ನಮ್ಮ ಜಮೀನನ್ನು ಸಂಪೂರ್ಣ ಕಿದು ನಾಶ ಮಾಡಿ ಬೆಳೆದಂಥ ಬೆಳೆಯನ್ನು ಸಹ ನಾಶ ಮಾಡಿದ್ದಾರೆ. ಕೇಳಲು ಹೋದರೆ ನಮ್ಮ ತಾಯಿ ಹಾಗೂ ತಂದೆ ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ. ಈ ರಸ್ತೆ ಮಾಡುವ ಸಂದರ್ಭದಲ್ಲಿ ಯಾವುದೇ ಅಧಿಕಾರಿ ಹಾಗೂ ಗುತ್ತಿಗೆದಾರರಾಗಲಿ ಸರಿಯಾದ ಮಾಹಿತಿ ನೀಡುತ್ತಿಲ್ಲ. ಒಂದು ಕಡೆ 30 ಅಡಿ ರಸ್ತೆ ಅಭಿವೃದ್ಧಿ ಮಾಡಿದ್ದಾರೆ, ನಮ್ಮ ಭಾಗದಲ್ಲಿ 50 ಅಡಿ ರಸ್ತೆ ಅಗಲೀಕರಣ ಮಾಡಿದ್ದಾರೆ. ಈಗಾಗಲೇ ನಮ್ಮ ಬೆಳೆಗೆ ಹನಿ ನೀರಾವರಿಗೆ ಇದ್ದಂಥ ಎಲ್ಲ ಪೈಪ್ಗಳನ್ನು ಕಿತ್ತು ಹಾಕಿದ್ದಾರೆ. ಕೂಡಲೇ ನಮಗೆ ಪೊಲೀಸ್ ಇಲಾಖೆ ಹಾಗೂ ಕಂದಾಯ ಇಲಾಖೆ ನ್ಯಾಯ ದೊರಕಿಸಿಕೊಡುವಂತೆ ಮನವಿ ಮಾಡಿದರು. 17ನೇ ತಾರೀಕು ರೋಡ್ ಕೆಲಸ ಮಾಡೋದು ನಾವು ನಿಲ್ಲಿಸೋದ್ವಿ ಸರ್. ಮಾಡಬೇಡಿ, ನಮ್ಮದು ರೋಡು ಕಿರಿಕ್ ಮಾಡಿದ್ದೀರ, ಫಸ್ಟೆಲ್ಲ ಕಿರಿಕಾಗಿದೆ, ನಿಲ್ಲಿಸಿ. ಫಸ್ಟು ಕಾಂಟ್ರಾಕ್ಟ್ದಾರ್ ಯಾರು, ಇಂಜಿನಿಯರ್ ಯಾರು, ಸ್ಪಾಟಿಗೆ ಬರಲಿ, ಎಷ್ಟು ಅಳತೆ ಮಾಡಿದ್ದಾರೆ, ರೋಡು ಎಷ್ಟು ಶಾಂಕ್ಷನ್ ಆಗಿದೆ ಅನ್ನೋದನ್ನು ಫಸ್ಟು ನಮಗೆ ತೋರಿಸ್ಬಿಟ್ಟು ಮಾಡ್ಕೊಂಡು ಹೋಗಿ. ನೀವು ಮೇಲ್ಗಡೆ ಒಂಥರ ರೋಡ್ ಮಾಡಿ ನಮ್ಮ ಜಾಗದಲ್ಲಿ ಒಂಥರ ರೋಡ್ ಮಾಡಿದ್ದೀರಾ, ಮೇಲ್ಗಡೆ ಏನಿದೆ ಅದೇ ರೋಡು ಮಾಡ್ಕೊಂಬಂದಿದ್ದೀರ, ನಮ್ಮ ಜಾಗದಲ್ಲಿ ಯಾಕೆ ಇಷ್ಟು ಅಗಲ ಮಾಡಿದ್ದೀರ ಅಂತ ಕೇಳೋಕೆ ಹೋಗಿದ್ದಕ್ಕೆ ಅವರು ಇಲ್ಲ ನಮಗೆ ಅಷ್ಟೇ ಆಗಿರೋ 50 ಅಡಿ ಶಾಂಕ್ಷನ್ ಆಗಿದೆ ಹಾಗೆ ಹೇಗೆ ಅಂತ ಊರರೆಲ್ಲ ಫುಲ್ಲು ಕಿರಿಕ್ ಮಾಡಿದ್ರು. ಕೇಳಕ್ಕೆ ಹೋದಾಗ ನಮ್ಮ ಅಪ್ಪಾಜಿಗೆ AW ಆಫೀಸಲ್ಲಿ ಅದು ದಾಖಲಾತಿ ತೊಗೊಬಂದಿದ್ರು, ರೋಡಿಂದು ಇಷ್ಟ ಆಗಿದೆ ಶಾಂಕ್ಷನ್ ಅಂತೇಳಿ ತೊಗೊಂಡು ಅದನ್ನು ತೋರ್ಸೋದು, ಅದನ್ನು ಕೂಡ ಅರ್ಧ ಹಾಕಿ ನಮಗೆಲ್ಲ ಹೊಡೆದು, ಎಲ್ಲ ಮನೆ ಬಾಗಿಲಿಗೆಲ್ಲ ಬಂದು ಹೊಡೆದು, ಬಾಯಿಗೆ ಬಂದಾಗೆಲ್ಲ ಕೆಟ್ಟ ಮಾತುಗಳೆಲ್ಲ ಆಡಿ, ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನೋ, ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನೋ, ಕೊಡೋ, ಯಾವನು ಏನು ಮಾಡೋಕ್ಕಲ್ಲ ನಮ್ಮನ್ನು ಹಾಗೆ ಹೇಗೆ ಅಂತ. ಅದು ಆಡಿರೋ ಮಾತುಗಳು ಪ್ರತಿಯೊಂದು ವೀಡಿಯೋ ಇದೆ ನಮ್ಮ ಹತ್ರ. ಅಷ್ಟು ದೌರ್ಜನ್ಯ, ಪೆಟ್ರೋಲ್ ಹಾಕಿ ಸುಡ್ತೀವಿ, ಮನೆಗೆ ಹೊಡಿರೋ ಕಲ್ಲು ಹೊಡಿರೋ, ನೋಡೋಣ ಏನಾಗುತ್ತೆ, ಊರು ಬಿಟ್ಟು ಓಡಿಸ್ಬೇಕು, ನಾವು ಊರಿಂದ ಊರಿಗೆ ಬಂದು ನನ್ನ ಮಕ್ಕಳು ನಮ್ಮೂರಲ್ಲಿ ಹಾರಾಡ್ತಿದ್ದಾರೆ ಹಾಗೆ ಹೇಗೆ ಅಂತೆಲ್ಲ ಮಾತುಗಳು. ನಮಗೆ ತುಂಬ ಜೀವ ಭಯ ಇದೆ. ಪೆಟ್ರೋಲ್ ಹಾಕಿ ಸುಡ್ತೀನಿ ಹಾಗೆ ಹೇಗೆ ಅಂತ ಎಲ್ಲ ಹೇಳಿದ್ದಾರೆ. ಯಾಕೆಂದರೆ ನಾವು ಇರೋದು 4 ಜನ ಇರೋದು, 80 ಮನೆ ಇಲ್ಲಿರೋದು. ಸೊ ನಮಗೆ ತುಂಬಾ ಭಯ ಇದೆ. ನಮಗೆ ರಕ್ಷಣೆ ಬೇಕು. ಉಳ್ಳಳ್ಳಿ ಸುರೇಶ್ ಅವರು ನಮಗೆ ಇದಕ್ಕೆ ರಕ್ಷಣೆ ಕೊಡಬೇಕು. ಪೊಲೀಸ್ ಸ್ಟೇಷನಲ್ಲೂ ಅಷ್ಟೇ ನಮಗೆ ರಕ್ಷಣೆ ಬೇಕು. ತುಂಬ ಜೀವ ಭಯ ನಮಗಿದೆ. ಯಾವ ಟೈಮಲ್ಲಿ ಏನು ಮಾಡ್ತೀವಿ ಎಲ್ಲ ಮನೆಯಿಂದ ಹೊರಗೆ ಬರೋಕ್ಕೆ ನಮಗೆ ತುಂಬ ಭಯ ಆಗ್ತಿದೆ. ಯಾವಾಗ ಯಾರು ಏನು ಮಾಡ್ತಾರೋ ಅಂತ ಗೊತ್ತಿಲ್ಲ. ಹೊರಗಡೆ ಹೋಗೋಕ್ಕಾಗಲಿ ಸುತ್ತಾಡೋಕ್ಕಾಗಲಿ ಎಲ್ಲೇ ಹೋದ್ರೂ ತುಂಬ ಭಯ ಇದೆ. ಯಾಕೆಂದರೆ ಅಪ್ಪಾಜಿ ಅಮ್ಮ ಇರ್ತಾರೆ, ಇಬ್ಬರೇ ವಯಸ್ಸಾದವರು ಇರ್ತಾರೆ, ಅವ್ರನ್ನ ಬಿಟ್ಟು ಹೋಗೋಕ್ಕೂ ನಮಗೆ ಭಯ ಆಗ್ತಿದೆ. ಆ ಥರ ತುಂಬಾ ಅವರು ಆ ಥರ ಎದುರಿಸಿದ್ದಾರೆ ನಮಗೆ. ಸೊ ಅದಕ್ಕೆ ನಮಗೆ ರಕ್ಷಣೆ ಬೇಕು. ವಿಶ್ವ ಮಧುಮೇಹ ದಿನದ ಅಂಗವಾಗಿ ಇಂಡಿಯಾನ ಆಸ್ಪತ್ರೆ ವತಿಯಿಂದ ಆಯೋಜಿಸಿದ್ದ ವಾಕ್ಥಾನ್ ಕಾರ್ಯಕ್ರಮಕ್ಕೆ ಹಾಸನ ತಾಲೂಕು ವೈದ್ಯಾಧಿಕಾರಿ ವಿಜಯ್ ಗೊರೂರು ಚಾಲನೆ ನೀಡಿದರು. ವಿಶ್ವ ಮಧುಮೇಹ ದಿನದ ಅಂಗವಾಗಿ ಇಂಡಿಯಾನ ಆಸ್ಪತ್ರೆ ವತಿಯಿಂದ ವಾಕ್ಥಾನ್ ಕಾರ್ಯಕ್ರಮಕ್ಕೆ ಹಾಸನ ತಾಲೂಕು ವೈದ್ಯಾಧಿಕಾರಿ ವಿಜಯ್ ಗೊರೂರು ಚಾಲನೆ ನೀಡಿದರು. ನಗರದ ಹೇಮಾವತಿ ಪ್ರತಿಮೆ ಬಳಿ ಇಂಡಿಯಾನ ಆಸ್ಪತ್ರೆ ವತಿಯಿಂದ ವಿಶ್ವ ಮಧುಮೇಹ ದಿನದ ಅಂಗವಾಗಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ನಗರದ ಪೂರ್ಣ ಪ್ರಜ್ಞಾ ಕಾಲೇಜಿನ ವಿದ್ಯಾರ್ಥಿಗಳು ಭಾಗವಹಿಸಿದರು. ಇಂಡಿಯಾನ ಆಸ್ಪತ್ರೆಯ ವೈದ್ಯರಾದ ವಿಶ್ವಾಸ್ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ 5 ವರ್ಷದ ಮಕ್ಕಳಿಂದ ಡಯಾಬಿಟಿಸ್ ಕಾಣಿಸಿಕೊಳ್ಳುತ್ತಿದ್ದು, ಮಧುಮೇಹ ತಡೆಗಟ್ಟುವ ನಿಟ್ಟಿನಲ್ಲಿ ಇಂದು ವಾಕಥಾನ ಹಮ್ಮಿಕೊಂಡಿದ್ದು, ಇಂದು ಆಸ್ಪತ್ರೆಯ ವತಿಯಿಂದ ಉಚಿತ ಮಧುಮೇಹ ತಪಾಸಣಾ ಕಾರ್ಯಕ್ರಮ ಜರುಗಿದೆ ಎಂದರು. ಎಲ್ಲರಿಗೂ ನಮಸ್ಕಾರ. ಇಂದು ಅಕ್ಟೋಬರ್
ನವೆಂಬರ್ 14th ಇದು ವಿಶ್ವ ಡಯಾಬಿಟಿಕ್ ಡೇ ಅಂತ, ಅಂದರೆ ಇಂಟರ್ನ್ಯಾಷನಲ್ ಡಯಾಬಿಟಿಕ್ ಡೇ, ಅದು ವಿಶ್ವ ಮಧುಮೇಹ ದಿನ ಅಂತ ಆಚರಣೆ ಮಾಡ್ತಾ ಇದ್ದೀವಿ. ಯಾತಕ್ಕೆ ಅಂತಂದರೆ ಇದೊಂದು ಜಾಗೃತಿ ಮೂಡಿಸೋದಕ್ಕೋಸ್ಕರ. ಡಯಾಬಿಟಿಸ್ ಅನ್ನೋದು ನಮ್ಮ ದೇಶದಲ್ಲಿ ಆಲ್ಮೋಸ್ಟ್ 10 ಕೋಟಿಗಿಂತನೂ ಹೆಚ್ಚಾಗಿ ಜನರಲ್ಲಿ ಕಾಣ್ಬರ್ತಾ ಇದೆ. ಮತ್ತು ಪ್ರೀ ಡಯಾಬಿಟಿಸ್ ಅನ್ನೋದು 15 ಕೋಟಿಗಿಂತನೂ ಜಾಸ್ತಿ ಆಗ್ತಾಯಿದೆ. ಈ ಪ್ರೀ ಡಯಾಬಿಟಿಸ್ ಅನ್ನೋದನ್ನು ನಾವು ತಡಿಬೋದು ಬಹಳ ಬೇಗ, ಮತ್ತು ಅವ್ರನ್ನ ಡಯಾಬಿಟಿಕ್ ಆಗೋದನ್ನು ನಾವು ಪ್ರಿವೆಂಟ್ ಮಾಡ್ಬೋದು. ಇದ್ರ ಬಗ್ಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ, ಮತ್ತು ಯಾರಿಗೆ ಡಯಾಬಿಟಿಸ್ ಆಗಿದೆ ಅವರಿಗೆ ಹೃದಯ ಸಂಬಂಧಿ ಮತ್ತು ಕಿಡ್ನಿ ಸಂಬಂಧವಾಗಿ ಮತ್ತು ಕಣ್ಣಿಗೆ ಸಂಬಂಧವಾಗಿ ಕಾಂಪ್ಲಿಕೇಶನ್ಸ್ ಆಗಬಹುದು. ಅದಕ್ಕೋಸ್ಕರ ಅದನ್ನು ಕಾಂಪ್ಲಿಕೇಶನ್ನ ಪ್ರಿವೆಂಟ್ ಮಾಡೋದಕ್ಕೆ ಮತ್ತು ಇದರಲ್ಲೊಂದು ಅವೇರ್ನೆಸ್ ಮೂಡಿಸೋದಕ್ಕೋಸ್ಕರ ನಾವು ಇಂಡಿಯಾನಾ ಹಾಸ್ಪಿಟಲ್ ವತಿಯಿಂದ ಡಾಕ್ಟರ್ಸ್ ಮತ್ತು ಅಸೋಸಿಯೇಷನ್ಸ್ ಅವರು ಮತ್ತು ಎಲ್ಲ ಗಣ್ಯರು ಇಲ್ಲಿ ಬಂದು ಸೇರಿದ್ದಾರೆ. ಸೊ ಇದನ್ನು ಎಲ್ಲರೂ ಸದುಪಯೋಗ ಪಡಿಸ್ಕೊಂಡು ಇವತ್ತು ಫ್ರೀ ಕ್ಯಾಂಪ್ ಇರ್ತದೆ. ಇದರಲ್ಲಿ FBS PPBS ಅಂದರೆ ಖಾಲಿ ಹೊಟ್ಟೆನಲ್ಲಿ ಮತ್ತು ತಿಂಡಿ ತಿಂದಾದಮೇಲೆ ಲಿವರ್ ಫಂಕ್ಷನ್ ಟೆಸ್ಟು ಮತ್ತು ಕಿಡ್ನಿ ಫಂಕ್ಷನ್ ಟೆಸ್ಟ್ ಇದನ್ನು ಉಚಿತವಾಗಿ ಮಾಡ್ತಾಯಿದ್ದೀವಿ. ಎಲ್ಲರೂ ಬಂದು ಇದರ ಸದುಪಯೋಗ ಪಡಿಸ್ಕೋಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ನಾನು ಡಾಕ್ಟರ್ ವಿಶ್ವಾಸ್ ಅಂತ, ಕನ್ಸಲ್ಟೆಂಟ್ ಫಿಸಿಷಿಯನ್, ಡಯಾಬಿಟಾಲಜಿಸ್ಟ್ ಮತ್ತು ಕ್ಲಿನಿಕಲ್ ಕಾರ್ಡಿಯಾಲಜಿಸ್ಟ್, ಇಂಡಿಯಾನಾ ಹಾಸ್ಪಿಟಲ್, ಹಾಸನ್. ವೈದ್ಯಾಧಿಕಾರಿ ವಿಜಯ್ ಗೊರೂರು ಮಾತನಾಡಿ, ಇಂಡಿಯಾನಾ ಆಸ್ಪತ್ರೆಯ ಈ ಕಾರ್ಯಕ್ರಮ ಹಾಸನದ ಜನತೆಗೆ ಅನುಕೂಲಕರವಾಗಿದ್ದು, ಈ ದಿನದ ಉಚಿತ ಮಧುಮೇಹ ತಪಾಸಣಾ ಶಿಬಿರದಲ್ಲಿ ಸಾರ್ವಜನಿಕರು ಭಾಗವಹಿಸಿ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದರು. ವಿಶ್ವಾಸ್ ಸರ್ ಮಾತಾಡಿಸಿದ್ದಾರೆ. ಈಗಾಗಲೇ ಎಲ್ಲ ಕಡೆ ಇಡೀ ಭಾರತದಾದ್ಯಂತ ಡಯಾಬಿಟಿಸ್ ಜಾಸ್ತಿ ಆಗ್ತಿದೆ. ಮಧುಮೇಹ ರೋಗ ಏನಂತಿದೆ, ಏನಪ್ಪ ಅಂದರೆ ಎಲ್ಲರೂ ಉತ್ತಮ ಒಂದು ಜೀವನ ಶೈಲಿ ಅಳವಡಿಸ್ಕೊಳ್ಬೇಕು. ಡಯಟ್ ಕಂಟ್ರೋಲ್ ಮತ್ತು ಎಕ್ಸಸೈಸು ಇವೆರಡರಿಂದ ನಾವು ಅದನ್ನು ಸ್ವಲ್ಪ ಕಂಟ್ರೋಲ್ ಮಾಡ್ಬೋದು. ಸೊ ಹಾಗಾಗಿ ಇಂಡಿಯಾನಾ ಹಾಸ್ಪಿಟ್ಲವರು ಉತ್ತಮವಾದ ಅವೇರ್ನೆಸ್ಸನ್ನು ಮೂಡ್ತಾ ಇದ್ದಾರೆ. ಸೊ ಇವ್ರಿಗೆ ಯಶಸ್ವಿಯಾಗಲಿ ಅಂತ. ಮಕ್ಕಳ ಚಲನವಲನ ಗುರುತಿಸುವ ಕೆಲಸವನ್ನ ಪೋಷಕರು ಮಾಡಿದರೆ ಅವರ ಭವಿಷ್ಯದ ದಾರಿ ಕಂಡುಕೊಳ್ಳಲು ಸಹಕಾರಿಯಾಗುತ್ತದೆ ಎಂದು ತಾಲೂಕು ಶಿಕ್ಷಣಾಧಿಕಾರಿ ಭಾಗ್ಯಮ್ಮ ತಿಳಿಸಿದರು. ಬೇಲೂರು ನಗರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆಯೋಜಿಸಿದ್ದ ಮಕ್ಕಳ ದಿನಾಚರಣೆ ಅಂಗವಾಗಿ ಕಾರ್ಯಕ್ರಮದಲ್ಲಿ ತಾಲೂಕು ಶಿಕ್ಷಣಾಧಿಕಾರಿ ಭಾಗ್ಯಮ್ಮ ಮಾತನಾಡಿ, ಮಕ್ಕಳ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕು. ಇಂದು ನಡೆಯುತ್ತಿರುವ ಕೆಲ ಘಟನೆಗಳ ಬಗ್ಗೆ ಮಕ್ಕಳಲ್ಲಿ ಜಾಗರೂಕ ಕೆಲಸ ತಿಳಿಸಬೇಕು. ಶಾಲೆಯಲ್ಲಿ ಶಿಕ್ಷಕರು ಮಕ್ಕಳನ್ನು ಪ್ರೀತಿಯಿಂದ ಪಾಠ ಹೇಳಿಕೊಡುವ ಕೆಲಸ ಮಾಡಬೇಕು. ಸರ್ಕಾರಿ ದಾಖಲಾತಿ ಬಗ್ಗೆ ಆಂದೋಲನ ಮಾಡಲಾಗುತ್ತಿದೆ. ಹೆಚ್ಚಿನ ದಾಖಲಾತಿ ಬಗ್ಗೆ ವಿಶೇಷ ಕಾರ್ಯಕ್ರಮಗಳನ್ನು, ಸರ್ಕಾರಿ ಶಾಲೆಯ ಸೌಲಭ್ಯಗಳ ಬಗ್ಗೆ ಪೋಷಕರಿಗೆ ಅರಿವು ಮೂಡಿಸುವ ಕೆಲಸ ಮಾಡಲಾಗುತ್ತಿದೆ ಎಂದರು. ಜಿಲ್ಲಾ KDP ಸದಸ್ಯೆ ಸೌಮ್ಯ ಆನಂದ್ ಮಾತನಾಡಿ, ಈ ದಿನ ಮಕ್ಕಳ ದಿನ. ದೇಶದ ಮಾಜಿ ಪ್ರಧಾನಿ ಜವಾಹರಲಾಲ್ ನೆಹರು ಅವರ ಜನ್ಮದಿನದ ಅಂಗವಾಗಿ ಮಕ್ಕಳ ದಿನವನ್ನಾಗಿ ಆಚರಿಸಲಾಗುತ್ತಿದೆ. ನೆಹರು ಅವರು ಮಕ್ಕಳ ಮೇಲೆ ಅಪಾರ ಪ್ರೀತಿ ಇಟ್ಟುಕೊಂಡಿದ್ದರಿಂದ ಅವರಿಗೆ ಬಾಪೂಜಿ ಎಂದು ಕರೆಯುತ್ತಿದ್ದಾರೆ. ಸರ್ಕಾರಿ ಶಾಲೆಯಲ್ಲಿ ಓದಿದ ಮಕ್ಕಳು ಉನ್ನತ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ. ಆಡಂಬರದ ಶಿಕ್ಷಣಕ್ಕೆ ಬೆಲೆ ನೀಡಬಾರದು. ಪೋಷಕರು ಸರ್ಕಾರಿ ಶಾಲೆಗೆ ಮಕ್ಕಳು ಸೇರಿಸುವ ಮನಸ್ಸನ್ನು ಮಾಡಬೇಕು ಎಂದರು. ಇದು ವಿಶೇಷ ಬದಲಾವಣೆಯನ್ನು ಹೊಂದಲಿಕ್ಕೆ ಸಾಧ್ಯ ಆಗಿರುವಂಥದ್ದು. ಜೊತೆಗೆ ಈ ದಿನ ಹಲವಾರು ಕಾರ್ಯಕ್ರಮಗಳು ಇದೆ. ಒಂದು ವೇಳಾಪಟ್ಟಿಯಲ್ಲಿ ನಮಗೆ ಕೊಟ್ಟಿರುವಂಥದ್ದು ವೇಳಾಪಟ್ಟಿ ಅನ್ವಯ ಇವತ್ತು ಈಗಾಗಲೇ ಪರಿಚಯ ಕಾರ್ಯಕ್ರಮ ನಡೀತಾ ಇದೆ. ಮತ್ತು ನಾವು ಶಾಲಾ ಹಂತದಲ್ಲಿ ಮಕ್ಕಳ ರಕ್ಷಣೆಗೆ ಏನೆಲ್ಲ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದಿದ್ದೇವೆ ಅನ್ನೋವಂಥದ್ದು ಒಂದಾದರೆ, ಶೈಕ್ಷಣಿಕವಾಗಿ ನಾವು ಯಾವೆಲ್ಲ ಚಟುವಟಿಕೆಗಳ ಮೂಲಕ ನಮ್ಮ ಮಕ್ಕಳಿಗೆ ಕಲಿಸ್ತಾ ಇದ್ದೀವಿ, ಯಾವ ರೀತಿ ಅನುಷ್ಠಾನವನ್ನು ಮಾಡ್ತಾ ಇದ್ದೀವಿ ಅನ್ನೋವಂಥದ್ದನ್ನು ಈ ದಿನ ಚರ್ಚೆ ಮಾಡಬೇಕಾಗಿರೋವಂಥದ್ದು. ಮತ್ತು ಈ ದಿನ ಘನ ಸರ್ಕಾರ ರಾಜ್ಯ ಹಂತದಲ್ಲಿ ಉದ್ಘಾಟನೆಯನ್ನು ಮಾಡಿ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಿ ಮಹತ್ವವನ್ನು ತಿಳಿಸಿರುವಂಥದ್ದು. ಈ ದಿನ ಮಾನ್ಯ ಶಾಸಕರು ಇಲ್ಲಿಗೆ ಹಾಜರಾಗಬೇಕಾಗಿತ್ತು. ಅವರಿಗೆ ರಾಜ್ಯ ಹಂತದಲ್ಲಿ ಒಂದು ಕಾರ್ಯಕ್ರಮ ಇರೋದ್ರಿಂದ ಬರಲಿಕ್ಕೆ ಸಾಧ್ಯ ಆಗಿಲ್ಲ. ನೀವು ಸಭೆಯ ಮೂಲಕ ನನಗೆ ನನ್ನ ಶುಭಾಶಯಗಳನ್ನು ತಿಳಿಸಿ ಅಂತ ಅವರು ತಿಳಿಸಿರೋವಂಥದ್ದು ದೂರವಾಣಿಯ ಕರೆಯ ಮೂಲಕ ನನಗೆ ತಿಳಿಸಿದ್ದಾರೆ. ಹಾಗಾಗಿ ಇಲ್ಲಿ ಪೋಷಕ ಸನ್ಮಿತ್ರರು ಹಾಗೂ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರಿಗೆ ಮಾನ್ಯ ಶಾಸಕರು ಈ ದಿನ
ಈ ದಿನದ ಶುಭಾಶಯಗಳನ್ನು ಮಕ್ಕಳಿಗೆ ತಿಳಿಸಿದ್ದಾರೆ. ಇವತ್ತಿನ ಒಂದು ವಿಶೇಷ ದಿನವನ್ನು ಎಲ್ಲ ಪೋಷಕರು ಹಾಗೂ ಶಿಕ್ಷಕರು ಈ ಒಂದು ಕಾರ್ಯಕ್ರಮದ ಯಶಸ್ವಿಗೆ ಕಾರಣೀಭೂತರಾಗಿರುವಂತಹ ಎಲ್ಲರನ್ನ ಶುಭವನ್ನು ಕೋರಿ ಅವರ ಒಂದು ಅನಿಸಿಕೆಯನ್ನು ಈ ಮೂಲಕ ತಿಳಿಸಿ ಅಂತ ಹೇಳಿರೋದ್ರಿಂದ ತಮ್ಮ ಗಮನಕ್ಕೆ ನಾನು ತರಬಯಸ್ತೇನೆ. ಜೊತೆಗೆ ಇವತ್ತಿನ ಒಂದು ವಿಶೇಷವಾದಂತಹ ಕಾರ್ಯಗಳು, ನಾವು ಶೈಕ್ಷಣಿಕವಾಗಿ ಏನೆಲ್ಲ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡ್ತಾ ಇದ್ದೀವಿ. ಈ ವರ್ಷ ನಾವು LBA ಅಂತ ಒಂದು ಆನ್ಲೈನ್ ಸಿಸ್ಟಮಲ್ಲಿ ನಮ್ಮ ವ್ಯವಸ್ಥೆಯನ್ನು ಸಜ್ಜುಗೊಳಿಸಿರುವಂಥದ್ದು. ಮತ್ತು ಶೈಕ್ಷಣಿಕವಾಗಿ FLN ನಾವು ಜಾರಿ ಮಾಡಿರುವಂಥದ್ದು, ಮತ್ತು ಆಂಗ್ಲ ಭಾಷಾ ಶಾಲೆಗಳನ್ನು ಓಪನ್ ಮಾಡಿರುವಂಥದ್ದು, LKG UKGಗಳನ್ನು ನಮ್ಮ ಶಾಲಾ ಹಂತದಲ್ಲಿ ನಾವು ಶಿಕ್ಷಣವನ್ನು ಕೊಡ್ತಾ ಇರುವಂಥದ್ದು. ಇವೆಲ್ಲವೂ ಕೂಡ ಈ ಶೈಕ್ಷಣಿಕ ವರ್ಷದ ಹೊಸ ಆವಿಷ್ಕಾರಗಳ ರೀತಿಯಲ್ಲಿ ಹೆಜ್ಜೆಯನ್ನು ಇಟ್ಟಿರುವಂಥದ್ದು. ನಿಮ್ಮ ದಿನ ಎಲ್ಲರೂ ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ, ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೀರಾ. ಹಾಗಾಗಿ ಈ ದಿನ ಏನು ವಿಶೇಷ ಅಂತ ಅಂದರೆ ಜವಾಹರ್ಲಾಲ್ ನೆಹರು ಅವರ ಹುಟ್ಟುಹಬ್ಬ. ಜವಾಹರ್ಲಾಲ್ ನೆಹರು ಅವರಿಗೆ ಮಕ್ಕಳು ಅಂದರೆ ತುಂಬ ಇಷ್ಟ. ಹಾಗಾಗಿ ಮಕ್ಕಳು ಅವರನ್ನು ಏನಂತ ಕರೀತಿದ್ರು? ಚಾಚಾ ನೆಹರು ಅಂತ ಕರಿತಾ ಇದ್ರು. ನಿಜವಾಗ್ಲೂ ಇವತ್ತು ಖುಷಿ ಆಗುತ್ತೆ. ಯಾಕೆ ಅಂತಂದರೆ ನಿಮ್ಮೆಲ್ಲರ ಜೊತೆ ನನಗೆ ಮಕ್ಕಳ ದಿನಾಚರಣೆಯನ್ನು ಪ್ರೀತಿಯಿಂದ ನಿಮ್ಮ ಜೊತೆ ಇರೋ ಒಂದು ಸುಖ ನಿಜವಾಗ್ಲೂ ಆನಂದ ತರ್ತಾ ಇದೆ. ಯಾಕೆ ಅಂತಂದರೆ ನೀವು ಮಕ್ಕಳು, ನಾನು ಇದುವರೆಗೂ ನೋಡಿರೋ ಹಾಗೆ ಸರ್ಕಾರಿ ಶಾಲೆಯಲ್ಲಿ ಅಂದರೆ ಹಳೆಬೀಡಲ್ಲಿದೆ, ಆದರೆ ಬೇಲೂರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರೋ ಶಾಲೆ ಅಂತ ಅಂದರೆ ಇದೆ ಅನಿಸುತ್ತೆ. ನಿಜವಾಗ್ಲೂ ನೀವು ಯಾವುದೇ ಖಾಸಗಿ ಶಾಲೆ ಮಕ್ಕಳಿಗಿಂತ ಕಡಿಮೆ ಇಲ್ಲ. ಯಾಕೆ ಅಂತಂದರೆ ಫಸ್ಟಿಂದ ಅಲ್ಲಿ ಗಮ್ಸೆಟ್ ಬಾರಿಸ್ಕೊಂಡು ಒಂದು ಪ್ರೊಸೆಷನ್ ಒಂದು ಲೈನಲ್ಲಿ ಬಂದಿದ್ದು ಶಿಸ್ತು ನಿಜವಾಗ್ಲೂ ಹೆಮ್ಮೆ ಆಗುತ್ತೆ. ಯಾಕೆಂದರೆ ಎಲ್ಲ ಪೋಷಕರು ಬಂದಿದ್ದಾರೆ ಇವತ್ತು. ಪುರಸಭೆ ಅಧ್ಯಕ್ಷೆ ಉಷಾ ಸತೀಶ್ ಮಾತನಾಡಿ, ನವೆಂಬರ್ 14ರಂದು ನೆಹರು ಅವರ ಜನ್ಮದಿನ. ಆದರೆ ಅಂದೇ ಮಕ್ಕಳ ದಿನವನ್ನಾಗಿ ಆಚರಣೆ ಮಾಡಬೇಕು. ಮಕ್ಕಳು ಶಿಕ್ಷಣದ ಜೊತೆಗೆ ಇತರೆ ಚಟುವಟಿಕೆಗಳಲ್ಲಿ ಮುಂಚೂಣಿಯಲ್ಲಿರಬೇಕು. ಮಕ್ಕಳಿಗೆ ಕನಸು ಕಾಣುವ ಹಕ್ಕಿದೆ. ಮಕ್ಕಳಿಗೆ ಉತ್ಸಾಹ ನೀಡಬೇಕು. ಸರ್ಕಾರಿ ಶಾಲೆಯೆಂದು ಅಸಡ್ಡೆ ಬೇಡ ಎಂದರು. ಈ ತಿಂಗಳು ನವೆಂಬರ್ 14ರಂದು ನಾವು ಮಕ್ಕಳ ದಿನಾಚರಣೆ ಮಾಡ್ತೀವಿ. ನಮ್ಮ ದೇಶದ ಮೊಟ್ಟ ಮೊದಲ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಅವರ ಇವತ್ತು ಹುಟ್ಟಿದ ಜನ್ಮದಿನ. ಅವರ ನೆನಪಿಗಾಗಿ ಅವರು ಮಕ್ಕಳ ದಿನವನ್ನೇ ನನ್ನ ಜನ್ಮದಿನವನ್ನು ಆಚರಿಸಿ ಅಂತ ಹೇಳಿದ್ದಾರೆ. ಜೊತೆಗೆ ಮಕ್ಕಳು ಈ ದೇಶದ ಕನಸು ಮತ್ತು ಭವಿಷ್ಯ ಹಾಗೂ ಶಕ್ತಿ. ನಮ್ಮ ದೇಶದ ಕನಸು ಮತ್ತು ಶಕ್ತಿ ನಮ್ಮ ಮಕ್ಕಳು ಅಂತಲೇ ಜವಾಹರ್ಲಾಲ್ ನೆಹರು ಹೇಳಿದ್ದಾರೆ. ಜೊತೆಗೆ ನಮ್ಮ ದೇಶದಲ್ಲಿ ಶಿಕ್ಷಣ ಪ್ರಮುಖವಾಗಿ ತುಂಬ ಚೆನ್ನಾಗಿ ನಡೀತಿದೆ. ಜೊತೆಗೆ ಮಕ್ಕಳು ಪ್ರತಿಯೊಬ್ಬರು ಉತ್ತಮ ಶಿಕ್ಷಣವಂತರಾಗಬೇಕು. ಮಕ್ಕಳು ಸಹ ಭಾಗಿಯಾಗಬೇಕು. ಜೊತೆಗೆ ಸುರಕ್ಷಿತ ಮತ್ತು ಸಂರಕ್ಷಣೆಯ ಜೀವನವು ಮಕ್ಕಳಿಗೆ ಸಿಗಬೇಕು. ಮಕ್ಕಳು ಯಾವುದೇ ರೀತಿ ಭಯ ಇಲ್ಲದೆ ಸಂತೋಷವಾಗಿ ಬರಂಗಿರ್ಬೇಕು. ಅದಕ್ಕೆ ನಮ್ಮ ಶಿಕ್ಷಕರಾಗಿರ್ಬೋದು, ಪೋಷಕರಾಗಿರ್ಬೋದು ಅದಕ್ಕೆ ಬೆಂಬಲ ನೀಡಬೇಕು. ಜೊತೆಗೆ ನಮ್ಮ ಸಮಾಜದಲ್ಲಿ ಮಕ್ಕಳು ಚೆನ್ನಾಗಿ ಓದಿ ಅಂತ ಸಂದರ್ಭ ಹೇಳ್ತಾ ಮಕ್ಕಳಿಗೆ ಕನಸು ಕಾಣುವ ಇಂಜಿನಿಯರ್ ಆಗ್ಬೋದು, ವೈದ್ಯರಾಗ್ಬೋದು, ಕ್ರೀಡಾಪಟುಗಳಾಗ್ಬೋದು, ಪ್ರತಿಯೊಂದು ನಿಮಗೆ ಕನಸು ಕಾಣುವ ಹಕ್ಕಿದೆ. ಇದನ್ನೆಲ್ಲ ಸಫಲ ಮಾಡೋಕ್ಕೆ ಶಿಕ್ಷಕರಾಗಿರ್ಬೋದು, ಪೋಷಕರಾಗಿರ್ಬೋದು ಮಕ್ಕಳ ಪ್ರತಿ ಹೆಜ್ಜೆಯನ್ನು ಗಮನಿಸಿ ಅವರಿಗೆ ಉತ್ಸಾಹ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೂ ಮಕ್ಕಳ ದಿನಾಚರಣೆಯ ಶುಭಾಶಯ. ಈ ಕಾರ್ಯಕ್ರಮದಲ್ಲಿ STMC ಅಧ್ಯಕ್ಷ ಪ್ರಸನ್ನ, ಮುಖ್ಯ ಶಿಕ್ಷಕಿ ಪಾರ್ವತಿ, ಶಿಕ್ಷಕರಾದ ಮಾರುತಿ, ಶಾಲಿನಿ, ಹೇಮಾವತಿ, ಪೋಷಕರು ಇತರರು ಹಾಜರಿದ್ದರು. ಬೇಲೂರು ತಾಲೂಕು ಕಸಬಾ ಹೋಬಳಿಯ ಸುರಪುರ ಗ್ರಾಮದ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಗರುಡ ಕಂಬ ಸ್ಥಾಪನಾ ಕಾರ್ಯಕ್ರಮವು ಭಕ್ತಿ ಭಾವದ ಮಧ್ಯೆ ಜರುಗಿತು. ಇಂದು ಬೆಳಗ್ಗೆ 8 ಗಂಟೆಯಿಂದ ಶ್ರೀ ಆಂಜನೇಯ ಸ್ವಾಮಿ ಹಾಗೂ ಪರಿವಾರ ದೇವತೆಗಳ ಅಭಿಷೇಕ ಮತ್ತು ಹೋಮ ನೆರವೇರಿಸಲಿದ್ದು, ನಂತರ ದೇವಾಲಯದ ಮುಂಭಾಗದಲ್ಲಿ ಗರುಡ ಕಂಬವನ್ನು ವೈದಿಕ ವಿಧಾನದಲ್ಲಿ ಸ್ಥಾಪಿಸಲಾಯಿತು. ಮಹಾಮಂಗಳಾರತಿ ಬಳಿಕ ತೀರ್ಥ ಪ್ರಸಾದ ವಿನಿಯೋಗ ನೆರವೇರಿಸಿದರು. ಈ ವೇಳೆ ಮಾತನಾಡಿದ ಗ್ರಾಮದ ರಮೇಶ್ ಹಾಗೂ ಅಣ್ಣೇಗೌಡ ಹಾಗೂ ಕೃಷ್ಣಮೂರ್ತಿ, ಶ್ರೀ ಆಂಜನೇಯ ಸ್ವಾಮಿ ದೇಗುಲವನ್ನು ಹೊಸದಾಗಿ ನಿರ್ಮಾಣ ಮಾಡಿದ್ದು ಸುಮಾರು 4 ವರ್ಷಗಳು ಕಳೆದಿದ್ದು, ಇದರ ಮುಂಭಾಗ ಒಂದು ಗರುಡ ಕಂಬ
ಸ್ಥಾಪಿಸಬೇಕು ಎಂಬ ಉದ್ದೇಶದಿಂದ ನಮ್ಮ ಗ್ರಾಮಸ್ಥರಲ್ಲಿ ಸೇರಿ ನಿರ್ಣಯ ಕೈಗೊಂಡಿದ್ದು, ಅದರಂತೆ ಇಂದು ಗರುಡ ಸ್ತಂಭ ಸ್ಥಾಪನೆಯಾಗಿದೆ ಎಂದರು. ಈ ಸಂದರ್ಭದಲ್ಲಿ ಗ್ರಾಮದ ಆನಂದ್, ಲೋಕೇಶ್, ಅಣ್ಣಪ್ಪ, ಕಾಂತರಾಜು, ಶ್ರೀಧರ್, ವಿನಯ್, ಸೋಮಶೇಖರ್ ಮತ್ತು ಗ್ರಾಮಸ್ಥರು ಹಾಜರಿದ್ದರು. ಜಾಸ್ತಿ ಮಣ್ಣು ಎಳಿಬಾರ್ದು. ಸ್ವಲ್ಪ ಹಾಕಿ ಮೇಲೆ ಬಂದು ಮಾತ್ರ ಮಣ್ಣು ಹಾಕ್ಬೇಕು. ಬೇರು ಮುಚ್ಚ ಗಂಟ ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಸಾಲುಮರದ ತಿಮ್ಮಕ್ಕ ಇಂದು ವಿಧಿವಶ. ವಯೋಸಹಜ ಅನಾರೋಗ್ಯದಿಂದ ಬಳಲುತ್ತಿದ್ದ ವೃಕ್ಷಮಾತೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನ. ಎರಡ್ 2028ರ ಕರ್ನಾಟಕ ವಿಧಾನಸಭಾ ಚುನಾವಣೆ ಸಿದ್ಧತೆ. ಬಿಜೆಪಿ ಜೆಡಿಎಸ್ ಒಟ್ಟಾಗಿ ಚುನಾವಣೆಯನ್ನು ಎದುರಿಸುತ್ತೇವೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹೇಳಿಕೆ. ಹದಿನೇಳು ಸಾವಿರ ಮುಸಲ್ಮಾನ ಹೆಣ್ಣು ಮಕ್ಕಳು ಧರ್ಮಸ್ಥಳದಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಯಾವುದಾದರೂ ಸಂಸ್ಥೆ ವಿರುದ್ಧ ಮಾತನಾಡುವಾಗ ಜನರು ಸುಮ್ಮನೆ ಇರಬಾರದು. ರಾಷ್ಟ್ರೀಯ ಚಿಂತಕ ತನ್ವೀರ್ ಅಹಮದ್ ಕಿಡಿ. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಸಮಗ್ರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ಎಕ್ಸ್‌ಪ್ರೆಸ್ ಕನ್ನಡ. ಪಯಣ ನಿಮ್ಮೊಂದಿಗೆ.